ಶ್ರುತಿಸ್ಮೃತಿಪುರಾಣಾನಾಂ ಇಲ್ಲಿವರೆಗೆ ಹೊರಗಡೆ ಇರೋ ತಿರುವೃತ್ಕರಣ ಮತ್ತು ಒಳಗಡೆ ಸೂಕ್ಷ್ಮ ಶರೀರ ಕೂಡ ತಿರುವೃತ್ಕೃತವೇ. ಆ ತಿರುವೃತ್ಕೃತ ಭೂತಗಳಿಂದಲೇ ಅದು ಉಂಟಾಗಿರೋದು ಅನ್ನೋದನ್ನು ತೋರಿಸಿದ್ರು. ಏನಂದರೆ ಇಲ್ಲಿ ಪ್ರಶ್ನೆ ಬಂದಿದ್ದು, ತಿರುವೃತ್ಕೃತ ಭೂತಗಳು ಅಂದರೆ ತುಂಬ ಸ್ಥೂಲ, ಪೃಥ್ವಿ ಈ ಥರದ್ದೆಲ್ಲ ಇದೆ. ಆದರೆ ಅದರಿಂದ ಮನಸ್ಸು, ಇಂದ್ರಿಯಗಳು, ಪ್ರಾಣ ಈ ಥರದ್ದು ಉತ್ಪತ್ತಿ ಆಗುತ್ತೆ. ಅಂದರೆ ಹೇಗೆ ಉತ್ಪತ್ತಿ ಆಗುತ್ತೆ ಗೊತ್ತಾಯ್ತಾ ಪ್ರಶ್ನೆ? ತುಂಬ ಸ್ಥೂಲ, ಸೂಕ್ಷ್ಮದಿಂದ ಸ್ಥೂಲ ಬರೋದುಂಟು. ಆದರೆ ಸ್ಥೂಲದಿಂದ ಸೂಕ್ಷ್ಮ ಬರೋದು ಅಂದರೆ ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ದೃಷ್ಟಾಂತ ಕೊಡ್ತಾನೆ. ಅದು ಹೇಗಾಗುತ್ತೆ ಅಂದರೆ, ಪ್ರಾಣಿಗಳು ಈ ಆಹಾರವನ್ನು ಜೀರ್ಣ ಮಾಡಿಕೊಂಡಾದಮೇಲೆ ಅಲ್ಲಿ ನಡೆಯುತ್ತೆ ಮಥನ. ಮಥನ ನಡೆದಾಗ ಯಾವ ರೀತಿ ಮೊಸರನ್ನು ಕಡಿದರೆ ಬೆಣ್ಣೆ ಅಂತ ಬರುತ್ತೋ ಅದರಲ್ಲೂ ಅಡಗಿರ್ತಕ್ಕಂಥ ಸೂಕ್ಷ್ಮಾಂಶ, ಆ ರೀತಿ ಈ ತಿಂದಂಥ ಅನ್ನದಿಂದ ಈ ಸೂಕ್ಷ್ಮ ಶರೀರ ಉಂಟಾಗುತ್ತೆ. ಅದರ 3 ಭೂತಗಳಿದೆ ಅಂತ ಹೇಗೆ ಗೊತ್ತು ಅಂದರೆ, ನೋಡಿ, ಅಲ್ಲಿರೋ ಎಣ್ಣೆಗಳೊಳಗೆ ತೇಜಸ್ಸೇ ಜಾಸ್ತಿ. ಬೇರೆ ಇಲ್ಲ ಅಂತಲ್ಲ, ಬೇರೆನೂ ಇದೆ, ಅದರ ತೇಜಸ್ ಜಾಸ್ತಿ. ಅದರಲ್ಲಿರ್ತಕ್ಕಂಥ ರಸಗಳಲ್ಲಿ ಬೇರೆನೂ ಇದ್ರೂ ರಸ ಜಾಸ್ತಿ. ಮತ್ತು ಅಲ್ಲಿರ್ತಕ್ಕಂಥ ಗಟ್ಟಿಯಾಗಿರೋ ಆಹಾರದಲ್ಲಿ ಬೇರೆ ಭೂತಗಳಿದ್ರೂ ಪೃಥ್ವಿ ಅಂಶ ಜಾಸ್ತಿ. ಅಲ್ಲಿ 3 ಭೂತಗಳು ಇದೆ ಅಂತ ಆಯಿತೋ ಇಲ್ವೋ? ಆದ್ದರಿಂದ ಈ ರೀತಿ ಉತ್ಪತ್ತಿ ಆಗುತ್ತೆ ಅಂತ ಇಷ್ಟು ಎಲ್ಲ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಮೇಲೆ, ಆಗ ಅಲ್ಲಿ ಷೋಡಶಕಲ ಅಂತಂತ ಹೇಳ್ತಾರ, ಷೋಡಶಕಲ ಪುರುಷ ಅಂತ ಹೇಳ್ತಾರ. ಅದೇನೆಂದರೆ, ಇಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ಯಾವುದನ್ನು? ಇಷ್ಟೊತ್ತು ಹೇಳಿದ್ದನ್ನು ಉಪಯೋಗಿಸ್ಕೊಂಡು ಇವಾಗ ನಾವು ಆತ್ಮನ ಸ್ವರೂಪವನ್ನು ಅರ್ಥಕೋಬೇಕು. ಅದಕ್ಕೆ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬಂದಿದ್ದಾಯ್ತೀಗ. ಸೂಕ್ಷ್ಮ ಶರೀರವನ್ನು ದಾಟಿ ನಾನು ಆ ಪ್ರತ್ಯೇಗಾತ್ಮನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಅದನ್ನು ತಿಳಿಸೋದಕ್ಕೋಸ್ಕರ ಇವಾಗ ಮುಂದಿನ ಅಧ್ಯಾಯ ಆರಂಭ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಈ ಸೂಕ್ಷ್ಮ ಶರೀರ ಅಂದರೆ ಏನು ಇಷ್ಟೇ, ವಾಕು ಅಂದರೆ ಕರ್ಮೇಂದ್ರಿಯಗಳಾಯಿತು, ಮನಸ್ಸು ಅಂದರೆ ಜ್ಞಾನೇಂದ್ರಿಯಗಳು, ಅಂತಃಕರಣ, ಮತ್ತು ಪ್ರಾಣ ಅಂದರೆ ಪ್ರಾಣಗಳು, ಇಷ್ಟೂ ಇದೆ. ಆದರೆ ಷೋಡಶಕಲ ಅಂತ ಹೇಳ್ತಾರ. ಷೋಡಶಕಲ ಅಂದರೆ 16 ಹೇಳುತ್ತೆ. ಪ್ರಾಣ, ಶ್ರದ್ಧೆ, ಆಕಾಶ, ಅಂದರೆ ಪಂಚಭೂತಗಳು, ಗೊತ್ತಾ, ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರಗಳು, ಕರ್ಮ, ಲೋಕಗಳಿಗೆ ಹೆಸರುಗಳು, ಇದನ್ನು ಷೋಡಶಕಲ ಅಂತಾರೆ. 16 ಇದೆ ಇದು. ಗೊತ್ತಾಯ್ತಾ? ಈ ಷೋಡಶಕಲಗಳೂ ಮನಸ್ಸಿನಲ್ಲೇ ತಾನೇ ಬರೋದು ಕೊನೆಯಲ್ಲಿ. ಷೋಡಶಕಲೆಗಳಿದೆ, ಆದರೂ ಮನಸ್ಸಿನಲ್ಲಿ ನನಗೆ ಪ್ರಾಣ ಅನ್ನೋದ್ರ ಸಂಸ್ಕಾರವೂ ಇದೆ, ಶ್ರದ್ಧೆ ಸಂಸ್ಕಾರ, ಪಂಚಭೂತರ ಸಂಸ್ಕಾರ ಎಲ್ಲ ಇದೆಯಲ್ಲ, ಮನಸ್ಸಿನಲ್ಲಿದೆ. ಈಗ ಎಲ್ಲ ಸಂಸ್ಕಾರಗಳನ್ನು ಇಟ್ಕೊಂಡು ನಾನು ಈ ಥರದವನು, ನಾನು ಇಂಥವನು ಅಂಥವನು ಅಂತ ಎಲ್ಲ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಇಲ್ಲಿ ನಿಜವಾಗಲೂ
ಹೇಳ್ಕೊಡ್ತಾ ಇರೋದೇನೆಂದರೆ, ನನ್ನ ಬಗ್ಗೆ ನಾನು ಏನೇನು ತಿಳ್ಕೊಳ್ತಾ ಇದ್ದೀನೋ ಅದೆಲ್ಲ ಬರೀ ಮಾನಸಿಕ. ಮುಖ್ಯವಾದ ಪಾಯಿಂಟ್ ಗೊತ್ತಾಯ್ತಾ ನಿಮಗೆ? ಎಲ್ಲ ಮನಸ್ಸಿನಲ್ಲಿರೋದೇ. ಅದಕ್ಕೇನೆ ಇದನ್ನೆಲ್ಲ ಏನು ಹೇಳ್ತಾರೆ ಅಂದರೆ, ಮಾಂಡವಿಕ ಕಾರಿಕೆ ಅಂತ ಹೇಳ್ತಾರೆ. ಎಲ್ಲವೂ ಮಾನಸಿಕ, ಬರೀ ಮಾನಸಿಕವೇ. ಏನು ಬರೀ ಮಾನಸಿಕ ಅಂದ್ರೆ ಎಲ್ಲ ಇದೆಯಲ್ಲ ಇಲ್ಲಿ. ಮಾನಸಿಕ ಅಂದರೆ ಎಲ್ಲ ಇದೆ, ಆದರೆ ಇದೆ ಅನ್ನೋದು ಮನಸ್ಸಿನಲ್ಲೂ ಇದೆ. ಗೊತ್ತಾಯ್ತಾ? ಮನಸ್ಸಿನಲ್ಲಿ ಇರೋದೇ ಮುಖ್ಯ ಅಂತ ಅನ್ನೋದಕ್ಕೆ ಹೇಗೆ ಅಂತಂದರೆ, ಮನಸ್ಸಿಲ್ಲದೆ ಇದ್ದರೆ ಇದು ಇರೋಲ್ಲ. ಈ ವಾಕ್ಯ ಸರಿಯಾಗಿ ತಿಳ್ಕೊಳ್ಳಿ. ಈ ವಾಕ್ಯಗಳನ್ನೆಲ್ಲ ಕೇಳಿದಾಗ ಕನ್ಫ್ಯೂಸ್ ಆಗುತ್ತೆ. ಕೆಲವು ಸಲ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆಂತ ನೋಡಿ, ಇದೆಲ್ಲ ಮನಸ್ಸೇ 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 ಅಂತ ಹೇಳ್ತಾ ಇದೆ. ಮನಸ್ಸು ಅಂದರೆ ಅವೆಲ್ಲ ಸ್ಥೂಲವಾಗಿ ಒಂದು ಇಲ್ಲೆಲ್ಲ ಸುಮ್ಮನೆ ನಾವು ಕಲ್ಪನೆ ಮಾಡ್ಕೊಂಡಿರೋದು ಅಂತ ಹಾಗನ್ಸುತ್ತೆ. ಗೊತ್ತಾ? ಕಲ್ಪನೆ ಮಾಡ್ಕೊಂಡಿರೋದು ಅಂತಲ್ಲ. ಹಿರಣ್ಯಗರ್ಭನೂ ಕಲ್ಪನೆ ಮಾಡ್ಕೊಂಡಿದ್ದಿಟ, ಆಮೇಲೆ ಅದನ್ನು ಕಾರ್ಯಗತ ಮಾಡ್ದ. ಅಂದರೆ ಮನಸ್ಸಿನಿಂದ ಶುರುವಾಯಿತು. ಹಾಗೇನೆ ನಾವು ಎದುರುಗಡೆ ಇರೋ ದಿಟ, ಅದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ತಾನೇ ತಗೊಳ್ಳೋದು ಪುನಃ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಅಂದರೆ ಉತ್ಪತ್ತಿ ಆಯಿತು ಲೋಕಗಳು ಅನ್ನೋದು ಮನಸ್ಸಿನ ಸಂಸ್ಕಾರದಿಂದ ಬಂದಿತ್ತು. ಆಮೇಲೆ ಅದರ ಸಂಸ್ಕಾರ ಪುನಃ ನಾನು ಮನಸ್ಸಿನಲ್ಲಿ ಇಟ್ಕೋತೀನಿ. ಅದು ಇರಲಿ, ಆದರೆ ಅದರ ಸಂಸ್ಕಾರ ಇದೆಯಲ್ಲ ಅದು ಗೋಳು. ಅದಿರೋದ್ರಿಂದ ನಮಗೇನು ಹಾನಿ ಇಲ್ಲ. ಅದರ ಸಂಸ್ಕಾರ ಇದೆಯಲ್ಲ ಅದು ಹಾನಿ. ನಿಮ್ಗೆ ಅರ್ಥವಾಗ್ತಾ ಇದೆ ನಾನು ಹೇಳಿದ್ದು? ಗೊತ್ತಾಗಲಿಲ್ಲ? ನೋಡಿಪ್ಪ, ಇವಾಗ ಅಲ್ಲಿ ಕುರ್ಚಿ ಇರೋದೇ ಒಂದು ದೊಡ್ಡ ಕಂಟಕ ಏನಲ್ಲ ಅದು. ಆ ಕುರ್ಚಿ ನಂದು, ಚೆನ್ನಾಗಿದೆ, ಇಟ್ಕೋಬೇಕು, ಅದು ಬರ್ತೇವಲ್ಲ, ಅದು ನಂದು. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ? ಅಂದರೆ ಮನೋದೃಶ್ಯ ಅಂದರೆ ನನಗೆ ತೊಂದರೆ ಕೊಡ್ತಕ್ಕಂತಹದ್ದು, ಸಂಸಾರದಲ್ಲಿ ಹಾಕ್ತಕ್ಕಂತಹದ್ದು ಯಾವುದಿದೆಯೋ ಅದು ನಿಜವಾಗ್ಲೂ ನನ್ನ ಮನಸ್ಸಿನಲ್ಲಿರೋದೇ. ನೀವು ಈ ಬರೀ ಮಾತನ್ನು ಕೇಳಿದಾಗ ಅನೇಕರು ಬರೀ ಮಾನಸಿಕ ಆಗೋದಿಲ್ಲ, ಏನೂ ಇಲ್ಲ ಅಂತಂತೆ ಎಲ್ಲ ಮಾತಾಡೋದು ಉಂಟು ಅಲ್ವಾ? ಆ ಥರ ಅಲ್ಲ ಇಲ್ಲಿ. ಸ್ಪಷ್ಟವಾಯ್ತಾನೆ ಹೇಳಿದ್ದು? ಪ್ರತಿಯೊಬ್ಬರಿಗೂ ಇದೆ. ಆದರೆ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದೇ ನನ್ನ ಸಂಸಾರಕ್ಕೆ ಕಾರಣ. ಆದ್ದರಿಂದ ಮನಸ್ಸನ್ನು ಹೇಗೆ ಇದಕ್ಕೆ ಪ್ರೂಫು ಏನಪ್ಪ ಅಂದರೆ, ಮನಸ್ಸಿನ ಸಂಬಂಧ ಬಿಟ್ಟು ಕೂಡಲೇ ನನ್ನ ಸಂಸಾರವೂ ಬಿಟ್ಟು ಹೋಗುತ್ತೆ. ಹೌದು ಅಲ್ರಿ? ಯಾವಾಗ? ಸುಷುಪ್ತಿನಲ್ಲಿ ಮನಸ್ಸಿನಲ್ಲಿ ಲೋಕದ ಸಂಬಂಧ ಬಿಟ್ಬಿಡ್ತೀನಲ್ಲ, ಬಿಟ್ಬಿಟ್ಕೊಳ್ಳೆ ಏನು ಸಂಸಾರ ಅನ್ನೋದು ಒಂದು ಅದರ ಗಂಧವೂ ಇಲ್ವೋ, ಸಾಯ್ತೋ, ದುಃಖದ ಲೇಷವೂ ಇಲ್ವೋ, ಆನಂದವೇ ಅತ್ಯಂತ ಸುಮ್ಮನೆ ಆನಂದದ ಬಟ್ಟಿ ಹಿಡಿಸಿದೆ ಅಲ್ವಾ? ಎಷ್ಟು ಆಶ್ಚರ್ಯಕರವಾದ ವಿಷಯ ಇದು. ಅಂದರೆ ನಿಜವಾಗ್ಲೂ ನನಗೆ ತೊಂದರೆ ಕೊಡ್ತಾ ಇರೋದು ಮನಸ್ಸೇ. ಮನಸ್ಸಿನಲ್ಲಿ ಇದರ ಸಂಬಂಧ ತೆಗೆದುಹಾಕಿದರೆ, ಮನಸ್ಸಿನಿಂದ ತೆಗೆದುಹಾಕಿದರೆ ಆವಾಗ ನಿಜವಾಗಲೂ ಸಂಸಾರ ಇಲ್ಲ. ಪ್ರತಿಯೊಬ್ಬರು ಅಂದಾಜು ಬರ್ತಾ ಇದ್ದಾನೆ ಹೇಳಿದ ಪಾಯಿಂಟು, ಗೊತ್ತಾಯ್ತಾ? ಅದನ್ನು ತೋರಿಸೋದಕ್ಕೋಸ್ಕರ ಇವಾಗ ಶುರು ಮಾಡಿದೆ. ಮುಂದಿದ್ದು ನೋಡಿ, ಉದ್ದಾರಗೋ ಹಾರುಣಿ ಶ್ವೇತಕೇತು ಪುತ್ರವಾಚ ಸ್ವಪ್ನಾಂತಂ ಮೇ ಸೌಮ್ಯ ಅಭಿಜಾನೀತಿ ಯತ್ತರಿತ ಪುರುಷ ಸ್ವಪಿತಿ ನಾಮ ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ ಸೋಪೀತೋ ಭವತಿ ತಸ್ಮಾದೇನಕಂ ಸ್ವಪೀತಿ ಇತ್ಯಾಚಕ್ಷತೆ ಸೌಮ್ಯಪೀತೋ ಭವತಿ. ಹೇಳ್ತಾ ಇದ್ದೇನೆ. ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಾಯ್ತಲ್ಲ ನೋಡಿ, ಇನ್ನೊಂದು ಸಲ ಹೇಳ್ತೀನಿ.
ಹೊರಗಡೆ ಲೋಕ ಇಲ್ಲ ಅಂತ ನಾವು ಹೇಳೋದಿಲ್ಲ. ಕೆಲವರು ಹೇಳ್ತಾರೆ ಆ ಥರ ತಪ್ಪದು. ಆದರೆ ಈ ಲೋಕದ ಸಂಸ್ಕಾರ ನನ್ನ ಮನಸ್ಸಿನಲ್ಲಿದೆ, ನನಗೆ ಕಂಟಕ ಆಗಿರೋದು ಅದು. ಗೊತ್ತಾಯ್ತಾ? ಇವಾಗ ಎಷ್ಟೆಷ್ಟೋ ಸಂಸಾರಗಳೆಲ್ಲ ಇದೆ, ಕೋಟಿ ಸಂಸ್ಕಾರಗಳಿದೆ, ಸಂಸಾರಗಳು. ಅದ್ರ ಕಷ್ಟ ಸುಖ ನಾನು ಮನಸ್ಸಲ್ಲಿ ಇಟ್ಕೋತೀನ? ಇಟ್ಕೊಳ್ಳಲ್ಲ. ಸಂಬಂಧ ಇಟ್ಕೊಂಡಿರೋ ತಾನೇ ನಾನು ಇಟ್ಕೋತೀನಿ, ಹೌದಾನೆ? ಆದ್ದರಿಂದ ಮನಸ್ಸಿನಿಂದ ಕಿತ್ತಾಕಬೇಕು. ಮನಸ್ಸನ್ನ ಕಿತ್ತಾಕಬೇಕು ಅಂದ್ರೆ ಹೇಗ್ರಿ? ಮನಸ್ಸನ್ನ ಕಿತ್ತಾಕೋದು ಏನು ರೀ ಅರ್ಥ? ಹೋಗ್ಬಿಡುತ್ತೆ ಎಲ್ಲ ಸಂಸಾರ. ನೀನೇ ನೋಡು ಸುರುಪ್ತಿಯಲ್ಲಿ ಈಗ ಆಗತ್ತೋ ಇಲ್ವೋ ಅಂತ ಹೇಳ್ತಾ ಇದ್ದೆ. ಇವಾಗ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಇಲ್ಲಿ ಇವನು ಆರುಣಿ ಅಂದರೆ ಉದ್ದಾಲಕ ಶ್ವೇತಕೇತುವನ್ನು ಕುರಿತು ಕೇಳ್ತಾನೆ. ನೋಡು, ನಿನಗೆ ಸ್ವಪ್ನಾಂತವನ್ನು ಹೇಳ್ತೀನಿ ತಿಳ್ಕೊ ಅಂತಾನೆ. ಸ್ವಪ್ನ ಅಂತ ಅಂದರೆ ಸುಷುಪ್ತಿ ಅಂತ. ಇಲ್ಲಿ ಸ್ವಪಿತಿ ಅನ್ನಿಸ್ಕೋತಾನೆ ಸಂಸ್ಕೃತ ಭಾಷೆಯಲ್ಲಿ. ಸ್ವಪಿತಿ ಅಂದ್ರೇನು? ಸ್ವಂ ಅಪೀತೋ ಭವತಿ. ಅಪೀತ ಅಂದರೆ ಲಯವಾಗೋದು. ತನ್ನಲ್ಲಿ ತಾನು ಲಯವಾಗಿಬಿಡ್ತಾನೆ. ಈ ಬಹಿಷ್ಪ್ರಜ್ಞೆ ಅಂತಃಪ್ರಜ್ಞೆ ಇರಲದಲ್ಲ, ಇವರು ನಿಜವಾದ ತಾನು, ಈ ಪ್ರತಿಗಾತ್ಮ ತಾನೆ ತಾನು, ಅಲ್ಲಿ ಲೈವಾಗಿಬಿಡ್ತಾರೆ. ಗೊತ್ತಾಯ್ತಾ? ಜಾಗೃತಿನ ಅಧಿದೇವತೆ ಯಾರು ಹೇಳಿ? ಎಲ್ಲ ವ್ಯವಸ್ಥೆ ಮಾಡೋನು ವೈಶ್ವಾನರ. ಸ್ವಪ್ನದ ಅಧಿದೇವತೆ ಯಾರು? ತೈಜಸ. ಸುಷುಪ್ತಿ ಯಾರು? ಪ್ರಾಜ್ಞ. ಪ್ರಾಜ್ಞ ಅಂದರೆ ಈಶ್ವರನು, ಹೌದಾನೆ? ಇವಾಗ ನಾವು ನನ್ನ ಅಹಂಕಾರ ಇದ್ದಾಗ ನಾನು ವೈಶ್ವಾನರ ನನ್ನ ವ್ಯವಹಾರ ನಿರ್ವಹಣೆ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಾ? ನಾನು ಹಾಗೇನೆ ಪ್ರಾಜ್ಞೆಯಲ್ಲಿ ಬಂದ ಕೂಡಲೇ ನನಗೆ ಅಹಂಕಾರವಿಲ್ಲವೇ ಇಲ್ಲ, ಹೌದಾನೆ? ಅಹಂಕಾರ ಎಲ್ಲಿ ಹೊರಟೋಯ್ತು ಅಂದರೆ ಈಶ್ವರನ ಅಹಂಕಾರದಲ್ಲಿ ಲೈವ್ ಆಯಿತು. ನಮ್ಗೆ ಗೊತ್ತಾಗ್ತಾ ಇದೆಯಾ? ಈಶ್ವರನ ಅಹಂಕಾರದಲ್ಲಿ ಲೈವ್ ಆಯಿತು. ಈಶ್ವರನ ಅಹಂಕಾರ ಅಂದ್ರೇನು? ಈಶ್ವರನ ಅಹಂಕಾರಕ್ಕೂ ನಮ್ಮ ಅಹಂಕಾರಕ್ಕೂ ಏನು ವ್ಯತ್ಯಾಸ ಗೊತ್ತಾಯ್ತಾ? ಶಂಕರು ಬಹಳ ಲಕ್ಷಣವಾಗಿ ತಿಳಿದುಕೊಡ್ತಾರೆ ನೋಡಿ. ನಮ್ಮ ಅಹಂಕಾರ ಅಂದರೆ ನಾನು ಮಾಡ್ತೀನಿ, ನಾನು ಹೋಗ್ತೀನಿ, ನಾನು ಬರ್ತೀನಿ, ಮಾತಾಡ್ತಲೇ ಇರುತ್ತೆ ಒಳಗಡೆ, ಹೌದೋ ಇಲ್ಲಪ್ಪ? ನಾನ್ ಸ್ಟಾಪ್ ಚಾಟರ್ ಬಾಕ್ಸು, ಹೌದಾನೆ? ಒಂದು ವಾಕ್ಯದಲ್ಲೂ ನಾನು ಅನ್ನೋದು ಬಿಟ್ಟಿರೋದೇ ಇಲ್ಲ. ನಾನು ಹೀಗೆ, ನಾನು ಹಾಗೆ, ನಾನು ಹಾಗೆ, ಒಂದೊಂದು ವಿಶೇಷಣ ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಇದು ನಮ್ಮ ಅಹಂಕಾರ. ಈಶ್ವರನ ಅಹಂಕಾರ ಏನು ಅಂದರೆ ಈ ವಿಶೇಷಣ ಒಂದೂ ಇಲ್ಲ, ನಾನು ಅನ್ನೋದು ಮಟ್ಟಿಗೆ ಇದೆ. ಆದ್ದರಿಂದ ಅವನ ಅಹಂಕಾರವನ್ನು ಅಹಂ ಪ್ರತ್ಯಯ ಲಕ್ಷಣನೂ ಅಂತಾರೆ. ಹೇಳಿ ಒಂದ್ಸಲ. ಅಹಂ ಪ್ರತ್ಯಯ ಲಕ್ಷಣ ಅಂದರೆ ಕೇವಲ ಅಹಂ ಅನ್ನೋದು ಮಟ್ಟಿಗೆ ಇದೆ, ಬ್ರಹ್ಮದಲ್ಲಿ ಅದೂ ಇಲ್ಲ. ಇಲ್ಲಿ ಈಶ್ವರನ ಉಪಾಧಿ ಇರೋದ್ರಿಂದ, ಮಾಯ ಉಪಾಧಿ ಇರೋದ್ರಿಂದ ಅಹಂ ಪ್ರತ್ಯಯ ಅನ್ನೋದಿದೆ. ಅರ್ಥವಾಯ್ತಾ? ಅಲ್ಲಿ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅನ್ನೋದಿಲ್ಲ. ಆದ್ದರಿಂದನೇ ನನ್ನ ಅಹಂಕಾರ ಅವನ ಅಹಂಕಾರದಲ್ಲಿ ವಿಲೀನವಾಗೋಯ್ತು. ಅಹಂ ಪ್ರತ್ಯಯ ಲಕ್ಷಣ ಅನ್ನೋದು ಎಲ್ಲಿ ಬರುತ್ತೆ ಅಂತ ನೋಡಿ. ಭಗವದ್ಗೀತೆಯಲ್ಲಿ ಹೇಳುತ್ತೆ, ಕ್ಷೇತ್ರ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಹೇಳಿದಾಗ ಮಹಾಭೂತಾನ್ಯಹಂಕಾರೋ ಬುದ್ಧಿರ್ವ್ಯಕ್ತಮೇವ ಚ ಇಂದ್ರಿಯಾಣತಿಶಯ ಕಂಚ ಪಂಚೇಂದ್ರಿಯ ಗೋಚರಾ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತದ್ ಕ್ಷೇತ್ರಂ ಸಮಾಸೇನ. ಹೇಳಿದ ಇಲ್ಲಪ್ಪ? ಇದಿಷ್ಟು ಕ್ಷೇತ್ರವೇ.
ಇಲ್ಲಿ ಮಹಾಭೂತಾನಿ ಅಂದರೆ ಪಂಚತನ್ಮಾತ್ರೆಗಳು. ಅಹಂಕಾರ ಅಂದರೆ ಅದಕ್ಕೆ ಕಾರಣವಾದ್ದು. ಗೊತ್ತಾಯ್ತಾ? ಅದು ಈಶ್ವರನ ಅಹಂಕಾರ. ಯಾಕೆ ಪ್ರಕೃತಿ ತಾನೇ ಅದು. ತನ್ಮಾತ್ರೆಗಳು ಅಹಂಕಾರ ಅದು ಇದೆಲ್ಲ ಈಶ್ವರನ ಪ್ರಕೃತಿ ಅಲ್ವೇನಪ್ಪ, ಉಪಾಧಿ ಅಲ್ವೇನಪ್ಪ ಅದು ಅಹಂಕಾರ ಅಂದರೆ ಅಲ್ಲಿ ಅಹಂ ಪ್ರತ್ಯಯ ಲಕ್ಷಣ. ಅದು ಇದಕ್ಕೆ ಕಾರಣವಾದ್ದು. ತನ್ಮಾತ್ರೆಗಳು ಅದು ಕಾರಣವಾದ್ದು. ಅಲ್ಲಿರೋ ಅಹಂಕಾರ, ಅವನ ಅಹಂಕಾರ ಇದೆ, ಅಹಂ ಪ್ರತ್ಯಯ ಲಕ್ಷಣ. ಬುದ್ಧಿ ಅಂದರೆ ಅದು ಮಹತ್ತು. ಬುದ್ಧಿರವ್ಯಕ್ತಮೇವ ಚ. ಆಮೇಲೆ ಇಚ್ಛಾ ದ್ವೇಷ ಸುಖ ದುಃಖ ಅದು ಎಲ್ಲ ಇಂದ್ರಿಯಾಣಿ ದಿಶೇಕಂಚ ಪಂಚೇಂದ್ರಿಯ ಗೋಚರ, ಇದು ಎಲ್ಲವೂ ಕ್ಷೇತ್ರ ಅಂತ ಬರ್ತದೆ. ಅಲ್ಲಿಗೆ ಈಶ್ವರನ ಶಕ್ತಿ ಏನಿದೆ ಅದು ಅಹಂ ಅನ್ನೋದು ಮಟ್ಟಿಗೆ ಇದೆ. ಅರ್ಥ ಆಗ್ತಾ ಇದೆಯಾ? ಅಲ್ಲ ಅಲ್ಲ, ಅದೇ ಅಹಂಪ್ರತ್ಯ ವಿಷಯ ಅಂತ ಇದಿದೆ. ಅದೆಲ್ಲ ಅಹಂಪ್ರತ್ಯ ಅಂದರೆ ಅಲ್ಲಿ ಅಲ್ಲೇ ಅಲ್ಲೇ ಆ ರೀತಿ ಹೇಳಿದ್ದಾರೆ. ಅಹಂಪ್ರತ್ಯ ಲಕ್ಷಣ ಅಂತ ಅಹಂಪ್ರತ್ಯ ಮಟ್ಟಿಗಿದೆ, ಅಹಂಪ್ರತ್ಯ ವಿಷಯ ಅವನು. ಇದನ್ನೇ ಅಲ್ಲಿ ಹೇಳಿರೋದು. ಇವಾಗಿಲ್ಲಿ ಯಾವ ಮನಸ್ಸಿನಲ್ಲಿ ಜೀವನೆಂಬ ತನ್ನ ರೂಪದಿಂದ ಪರದೇವತೆಯು ಕನ್ನಡಿಯೊಳಗೆ ಪ್ರತಿಬಿಂಬ ಪುರುಷನೋ ನೀರು ಮುಂತಾದ ಪ್ರತಿಬಿಂಬ ಸೋಮ ಸೂರ್ಯಾದಿಗಳಂತ ಪರಮೇಶ ಮಾಡಿರೋನೋ, ಈ ಮನಸ್ಸಿನಲ್ಲಿ ಎಲ್ಲ ಇದೆ. ಆ ಮನಸ್ಸು ಅನ್ನಮಯವು, ತೇಜಸ್ಸು, ಅಪ್ಪು ಇವುಗಳಿಂದಾಗಿ ವಾಕ್ ಪ್ರಾಣಗಳನ್ನೇ ಸೇರಿಕೊಂಡಿರುತ್ತದೆ ಅಂತ ಎಲ್ಲ ಹೇಳ್ತೀವಿ. ಆಗ ಮನಸ್ಸಿನಲ್ಲೆಲ್ಲ ಇದೆ ಸಂಸ್ಕಾರ. ಆ ಮನೋಮಯನಾಗಿ ಇದರಲ್ಲಿಯೇ ಇರುವನಾಗಿರುವುದರಿಂದ ಜೀವನು ಮನನ, ದರ್ಶನ, ಶ್ರವಣ ಮುಂತಾದ ವ್ಯವಹಾರಗಳನ್ನು ಮಾಡುವುದಕ್ಕೆ ತಕ್ಕವನು. ಎದ್ದಿರುವಾಗ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇರ್ತಾನೆ. ಅದು ಇಲ್ಲವಾಗಲು ಮನಸ್ಸಿನ ಸಂಬಂಧ ಬಿಟ್ಕೊಡ್ಲೇನೆ ಎಲ್ಲ ವ್ಯವಹಾರ ಹೊರಟೋಗುತ್ತೆ. ತನ್ನ ದೇವತಾ ಸ್ವರೂಪನ್ನೇ ಪಡೆದುಕೊಳ್ಳುತ್ತಾನೆ. ಸಮಷ್ಟಿಯಲ್ಲಿ ಒಂದಾಗ್ಬಿಡ್ತಾನೆ. ಯಾವುದೋ ಒಂದು ದೇವತಾ ಸ್ವರೂಪ, ಪ್ರಾಜ್ಞನು ಅಂದರೆ ಈಶ್ವರನು. ಗೊತ್ತಾ? ಇದಕ್ಕೆ ಬೇರೆ ಬೇರೆ ಕಡೆ ಎಲ್ಲಾದರೂ ಇರೋ ಉಪನಿಷತ್ ವಾಕ್ಯಗಳು. ಈ ಮನಸ್ಸಲ್ಲಿ ಮನಸ್ಸೆಂಬ ಹೆಸರನ್ನು ಪಡೆದಿರುವ ಜೀವನಿಗೆ ಮನಸ್ಸು ಇಲ್ಲವಾಗಲು ಇಂದ್ರಿಯ ವಿಷಯಗಳಿಂದ ಹಿಮ್ಮೆಟ್ಟಲು ತನ್ನ ಆತ್ಮನೇ ಆಗಿರುವ ಯಾವ ಪರದೇವತೆಯಲ್ಲಿ ನಿಲ್ಲುವಿಕೆ ಆಗುವುದೋ ಅದನ್ನು ಮಗನಿಗೆ ಹೇಳ್ಕೊಡ್ಬೇಕು. ಎಲ್ಲಿ ಲೀನವಾಗ್ತಾ ಇದೆಯೋ ಅದನ್ನು ತಿಳಿಸ್ಕೊಡ್ಬೇಕು. ಗೊತ್ತಾಯ್ತಾ? ಅಲ್ಲಿ ತಿಳಿಸ್ಕೊಡ್ಬೇಕು ಅಂತಂದ್ರೆ ಏನು ಇಲ್ಲಿ ಅರ್ಥ? ಈಶ್ವರನಿಗೂ ಸ್ವರೂಪ ಇದೆ. ಈಶ್ವರನ ಸ್ವರೂಪ ಇದೆಯಲ್ಲ ನೋಡಿ. ಈಶ್ವರನಿಗೂ ಬ್ರಹ್ಮಕ್ಕೂ ವ್ಯತ್ಯಾಸ. ಈಶ್ವರನಲ್ಲಿ ಪ್ರಕೃತಿ ಅನ್ನೋದು ಉಪಾಧಿ ಇದೆ, ಆದ್ದರಿಂದ ವ್ಯವಹಾರ ಅವನಿಂದ ನಡೆಯುತ್ತೆ. ಗೊತ್ತಾಯ್ತಾ? ಬ್ರಹ್ಮದಲ್ಲಿ ಕೇವಲ ಶಕ್ತಿ ಒಂದೇ ಇದೆ, ಬ್ರಹ್ಮ ಒಂದೇ ಇದೆ. ಆ ಶಕ್ತಿ ಅದಕ್ಕಿಂತ ಬೇರೆ ಇಲ್ಲ. ಆದ್ದರಿಂದ ಅಲ್ಲಿ ಯಾವ ವ್ಯವಹಾರದ ಸ್ಪರ್ಶವೂ ಇಲ್ಲ ಅಲ್ಲಿ. ಗೊತ್ತಾಯ್ತಾ? ಆ ಸ್ವರೂಪವನ್ನು ತಿಳಿಸ್ಕೊಡ್ಬೇಕು ಅಂತ ಹೊರಟಿದೆ. ಅದನ್ನು ಹೇಗೆ ಹೇಳುತ್ತೆ ಅಂದರೆ ಹೇಳ್ತಾನೆ, ಸ್ವಪ್ನ ಅಂತವನ್ನು ಅರಿತಕ್ಕೋ. ಸ್ವಪ್ನ ಅಂತ ಅಂದರೆ ಸುಷುಪ್ತಿ. ಗೊತ್ತಾಯ್ತಾ? ಇಲ್ಲಿ ಸ್ವವನ್ನು ಅಪೀತನಾಗುತ್ತಾನೆ, ಲೈವ್ ಆಗ್ತಾನೆ. ನೋಡಿ, ಸುಷುಪ್ತಿ ಅಲ್ಲದೆ ಬೇರೊಂದು ಅವಸ್ಥೆಯಲ್ಲಿ ಜೀವನು ತನ್ನಲ್ಲಿ ಲಯವನ್ನು ಹೊಂದುತ್ತಾನೆಂಬುದು ಬ್ರಹ್ಮಜ್ಞಾನಗಳು ಒಪ್ಪುವುದಿಲ್ಲ. ಅವನು ಲೈವ್ ಆಗೋದು ಎಲ್ಲಿ ಅಂದರೆ ಒಂದು ವ್ಯವಹಾರವೂ ಇಲ್ಲ. ಲೈವ್ ಆಗೋದು ಅಂದರೆ ಏನರ್ಥ? ಅವನ ವ್ಯವಹಾರ ಒಂದು ಇರಬಾರ್ದು. ಹೌದಾನೆ? ಅದು ಸುಷುಪ್ತಿಯಲ್ಲೇ ಆಗೋದು. ಗೊತ್ತಾ?
ಆಗ ಏನಂತಂದರೆ ಮನಸ್ಸಿಲ್ಲವಾಗಲೂ ಚೈತನ್ಯದ ಪ್ರತಿಬಿಂಬ ರೂಪದಿಂದ ಜೀವಾತ್ಮನಾಗಿ ಮನಸ್ಸನ್ನು ನಾಮರೂಪ ವ್ಯಾಕರಣಕ್ಕಾಗಿ ಒಳಹೊಕ್ಕಿರೋ ಪ್ರದೇವತೆ ಇದೆಯಲ್ಲ, ಅದು ಮನಸ್ಸೆಂಬ ಜೀವರೂಪವನ್ನು ಬಿಟ್ಟು ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಮನಸ್ಸಿನಲ್ಲಿ ಎಲ್ಲ ಸಂಸ್ಕಾರಗಳಿದೆಯಲ್ಲ, ಅದೇ ಜೀವತ್ವ. ಜೀವತ್ವ ಅಂದರೆ ಮನಸ್ಸಿನಲ್ಲಿರೋ ಸಂಸ್ಕಾರವೇ. ಎಲ್ಲ ಬಿಟ್ಬಿಟ್ಟು ತನ್ನ ಸ್ವರೂಪದಲ್ಲಿ ನಿಂತುಬಿಡ್ತು. ಆದ್ದರಿಂದ ಎಲ್ಲಿ ಆದರೆ ನಿದ್ರಿಸಿದ ಸ್ವಪ್ನಗಳನ್ನು ಕಾಣುತ್ತಿರೋನು, ಆ ಸ್ವಪ್ನ ದರ್ಶನ ಸುಖ ದುಃಖಗಳು ಒಡಗೂಡಿದೆ. ಪುಣ್ಯಗಳಿದೆ, ಸುಖ ದುಃಖಗಳಿದೆ. ಅವಿದ್ಯಾಕಾಮಗಳ ಒತ್ತಾಸೆಯಿಂದ ಎಲ್ಲವನ್ನೂ ಕಾರ್ಯವನ್ನುಂಟು ಮಾಡುತ್ತದೆ. ಆದ್ದರಿಂದ ಸ್ವಪ್ನದಲ್ಲಿ ಅವಿದ್ಯಾ ಕಾಮ ಕರ್ಮಗಳೆಂಬ ಸಂಸಾರ ಕಾರಣಗಳಿಂದ ಕೂಡಿಯೇ ಇರುತ್ತಾನಾದ್ದರಿಂದ ಅಲ್ಲಿ ಸೇರಿಕೊಂಡಿಲ್ಲ, ಸ್ವಪ್ನದಲ್ಲಿ ಸೇರಿಕೊಂಡಿಲ್ಲ. ಎಲ್ಲ ಆವಾಸನ ಇಟ್ಕೊಂಡು ಅದನ್ನೇ ನೋಡ್ತಾ ಇದ್ದಾನೆ. ಆದರೆ ಏಕೆಂದರೆ ಆಗ ಇರ್ತಾನಂತ ಸೇರಿಕೊಂಡಿರಲ್ಲ. ಪುಣ್ಯದಿಂದ ಏನಿದು ಕುಡಿಯಿರ್ತಾನೆ, ತನ್ನ ಸ್ವರೂಪವನ್ನು ಸೇರಿಕೊಂಡಿರೋದಿಲ್ಲ. ಹೌದಾ? ಹೇಗಿದ್ರೆ ಅವನು ಹೃದಯ ಶೋಕಗಳನ್ನು ದಾಟಿರುವನು. ಅದೇ ಅವನ ಅಂದರೆ ಸ್ವರೂಪದಲ್ಲಿ ಹೇಗಿದೆ ಅಂದರೆ ಶೋಕಗಳನ್ನೆಲ್ಲ ಬಿಟ್ಟಿದ್ದಾನೆ, ಅಲ್ಲಿ ತೋರಿಸಬೇಕು ಅಂತ ಹೊರಟಿದ್ದಾನೆ. ಹೇಗೆಂದರೆ ಸ್ವಪಿತಿ. ಸ್ವಪ್ನ ಅಂತ ಯಾವಾಗ ಆಗುತ್ತದೆ? ಮನಸ್ಸಿನಲ್ಲಿ ಹೊಳಕು, ಮನಸ್ಸೇ ಮುಂತಾದ ಸಂಪರ್ಕದ ಜೀವರೂಪವನ್ನು ಬಿಟ್ಟು ಪರಮಾರ್ಥ ಸತ್ಯವಾದ ತನ್ನದೇ ಸದ್ರೂಪ ಇದೆಯಲ್ಲ, ಅದರಲ್ಲಿ ಲಯವಾಗುತ್ತಾನೆ. ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಅಷ್ಟೊಂದು ಆಯಾಸರಹಿತವಾಗಿದೆ. ಆಯಾಸ ಅನ್ನೋದು ಯಾವಾಗ ಬರುತ್ತೆ? ಮನಸ್ಸಿನ ಜೊತೆ ಸೇರಿಕೊಂಡಿರುವಾಗ ಬರುತ್ತೆ. ಗೊತ್ತಾ? ಆದ್ದರಿಂದ ನೀವು ಎಲ್ಲಾದರೂ ನೋಡಿ, ತುಂಬ ಸುಸ್ತಾಗಿದೆಪ್ಪ ಅದು ಬೇಡ ಅಂದರೆ ಆಫೀಸ್ ವರ್ಕ್ ಅದು ಮಾಡಿ ಇದು ಮಾಡಿ ಸುಮ್ಮನೆ ಮನೆಗೆ ಕೊಟ್ಟಬೇಕು ಅಂತ ಮನೆಗೆ ಹೋಗ್ತಾನೋ ಇಲ್ಲೋ. ಹಾಗೇನೆ ಅಲ್ಲೂ ಸುಸ್ತಾದರೆ ಒಂದು ಬೇಡಪ್ಪ ಸುಮ್ಮನೆ ನಾನೆಲ್ಲ ಇರ್ತೀನಿ ಅಂತ ನಿದ್ದೆ ಮಾಡ್ತಾರೋ ಇಲ್ವೋ. ಅಂದರೆ ಏನು ಅಂದರೆ ಸ್ವರೂಪ ಅನ್ನೋದು ಹೀಗೆ ಒಳ್ಳೊಳಗಡೆ ಹೋಗ್ತಾ ಎಲ್ಲನೂ ಬಿಟ್ಟಿರೋದು ಸ್ವರೂಪದಲ್ಲಿ ನಿಂತ್ಕೊಂಡಾಗ ಅಲ್ಲೇ ಆ ಶ್ರಮ ಪರಿಹಾರ ಆಗೋದು. ಶ್ರಮ ಸ್ವಲ್ಪ ಇರದೇ ಇರೋದು ಅಲ್ಲೇ. ಗೊತ್ತಾಗ್ತಾ ಇದೆ? ಸ್ವರೂಪವನ್ನು ಬಿಟ್ಟು ರೂಪಕ್ಕೆ ಹಿಂದಿರುಗಿದ ಕೂಡಲೇ ಶ್ರಮ ಅನ್ನೋದು ಶುರುವಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇದು ಇವನು ಸುಷುಪ್ತಿಯಲ್ಲಿ ಹೀಗೆ ಸೇರ್ಕೊಂಡು ಹೋಗ್ಬಿಟ್ಟ, ಒಂದಾಗ್ಬಿಟ್ಟ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ಅದು ಹೇಗೆಂದರೆ ಸಯಥಾ ಶಕುನಿ ಸೂತ್ರೇಣ ಪ್ರಬದ್ಧೋ ದಿಶಂ ಪತಿತ್ವ ಅನ್ಯತ್ರ ಆಯತನ ಅಲಬ್ಧ್ವ ಬಂಧನಮೇವ ಉಪಶ್ರಿತ ಏವಮೇವ ಕೃತ ಸೌಮ್ಯ ತನ್ಮನೋ ದಿಶಂ ಪ್ರತಿತ್ವ. ಏನಂತಾರೆ? ಒಂದು ಹಕ್ಕಿ ಹಿಡಿಯೋನು ಕಟ್ಟಾಕ್ಬಿಡ್ತಾನೆ, ಕಾಲು ಕಟ್ಟಾಕ್ಬಿಟ್ಟಿರ್ತಾನೆ. ಏನು ತಪ್ಪಿಸ್ಕೋಬೇಕು ಅಂತ ದಾರ ಕಟ್ಟಲ್ಲೇ ಎಲ್ಲೋ ಹಾಕ್ಬಿಟ್ಟಿರ್ತಾನೆ. ಏನೋ ಅಲ್ಲಿ ಹಾರುತ್ತೆ ಇಲ್ಲಿ ಹಾರುತ್ತೆ ಹಾರಿ ಏನಪ್ಪ ಏನೂ ಇಲ್ಲ ಅಂತ ಆ ಗೂಟ ಇದೆಯಲ್ಲ ಅಲ್ಲೇ ನಿರುತ್ತೆ ಬಿಡುತ್ತೆ. ಆಗ್ತಾನೆ. ಹಾಗೇನೇ ಇಲ್ಲೂ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಹೌದಾ? ಇಲ್ಲೇನಾಯಿತು ಅಂದರೆ ನೋಡಿ, ಇಲ್ಲೇ ಬರೋದು ಈ ಪ್ರಕೃತವಾದ ಅನ್ನದಿಂದ ಬೆಳೆಯುವ 16 ಕಲೆಗಳು ಮುಖ್ಯವಾಗಿ ಮನಸ್ಸೇ ತಾನೆ. ಮುಂಚೆ ಹೇಳಿದ ನೆನಪಿಡಿ, 16 ಕಲೆಗಳಲ್ಲಿ ಎಲ್ಲ ಇದೆ, ಸರ್ವಸ್ವೂ ಇದೆ. ಆದರೆ ಅವುಗಳ ಸಂಸ್ಕಾರ ಇರೋದು ಮನಸ್ಸಿನಲ್ಲಿ ತಾನೆ. ಆದ್ದರಿಂದ ಮನಸ್ಸಿನಲ್ಲಿ 16 ಕಲೆಗಳು ಮನಸ್ಸನ್ನು ಗೊತ್ತು ಮಾಡಿದೆ ಅಷ್ಟೇ. ಅದನ್ನು ಹೊಕ್ಕು ಅದರಲ್ಲಿದ್ದುಕೊಂಡು
ಅದರಿಂದ ಉಪಲಕ್ಷಿತವಾದ ಜೀವನನೇ ಆ ಮನಸ್ಸು ಅಂತ ಹೇಳಿದೆ. ಗೊತ್ತಾಯ್ತಾ? ಅವನು ಆಯಾಸದಿಂದ ಅವಿದ್ಯಾ ಕಾಮಗಳು ತಿಳಿಸಿಕೊಟ್ಟು ದಿಕ್ಕು ಹಾರಾಡಿ ಕೊನೆಗೆ ಎಚ್ಚರ ಕನಸುಗಳು ಹಾರಾಡಿ ಸತ್ಯಂಬ ತನ್ನ ಆತ್ಮನಿತ ಮತ್ತೊಂದೆಡೆಯಲ್ಲಿ ಇಂಬನ್ನು ಆ ವಿಶ್ರಾಂತಿಯ ಸ್ಥಳವನ್ನು ಪಡೆಯದೆ ಪ್ರಾಣನನ್ನೇ ಹೇಳೋದೇನೆಂದರೆ ಪ್ರಾಣನನ್ನೇ ಆಶ್ರಯಿಸ್ತಾನೆ. ಪ್ರಾಣಮೇವ ನೋಡಿ, ಪ್ರಾಣಮೇವ ಅಂತ ಯಾಕೆ ಹೇಳಿದೆ? ಇವಾಗ ಪ್ರಾಣ ಅನ್ನೋದು ಎಲ್ಲ ಕ್ಷೇತ್ರಗಳಿಗಿಂತ ಮುಂಚೆ ಇರೋದು. ಅರ್ಥವಾಗ್ತಾ ಇದೆಯಲ್ಲ? ಸೃಷ್ಟಿನಲ್ಲಿ ಪ್ರಾಣ ಅನ್ನೋದು ಮುಂಚೆ ಬರುತ್ತೆ, ಕ್ಷೇತ್ರದೆಲ್ಲ ಆಮೇಲೆ ಬರೋದು. ಹೌದಾನೆ? ಕ್ಷೇತ್ರ ಜೊತೆ ಅದಕ್ಕೆ ಸಂಬಂಧ ಇಲ್ಲ. ಅದರ ಕ್ಷೇತ್ರ ಅದಿಲ್ದಿರ ಕೆಲಸ ಮಾಡಲ್ಲ. ಗೊತ್ತಾಯ್ತಾ? ಸುಷುಪ್ತಿಯಲ್ಲಿ ಏನಾಗುತ್ತೆ? ನಾನು ಕ್ಷೇತ್ರದ ಸಂಬಂಧವನ್ನು ಬಿಟ್ಟಿರೋವಾಗ, ನಾನು ಅಂದ್ರೇನು? ಮನಸ್ಸಿನಲ್ಲಿ ತಾನೇ ನಾ ಇರೋದು. ನಾನು ಶರೀರ ಸಂಬಂಧವನ್ನು ಬಿಟ್ಟಿರುವಾಗ, ಕ್ಷೇತ್ರದ ಸಂಬಂಧವನ್ನು ಬಿಟ್ಟಿರುವಾಗ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕೋ ಇಲ್ವೋ? ನಾನು ಹೇಳೋ ತನಕ ಈ ಶರೀರನ ಕಾಪಾಡಬೇಕೋ ಇಲ್ವೋ? ಅದನ್ನು ಯಾರು ಮಾಡೋದು? ಪ್ರಾಣ ಮಾಡ್ತಾ ಇರುತ್ತೆ. ಪ್ರಾಣ ಮಾಡೋ ಕೆಲಸ ಏನು ಗೊತ್ತೇನೋ? ಸುಷುಪ್ತಿ ಕಾಲದಲ್ಲಿ ಇವನು ರಕ್ಷಣೆ ಮಾಡ್ತಾ ಇರುತ್ತೆ ಹೇಳೋ ತನಕ. ಆಮೇಲೆ ನೀನೇನೇ ವ್ಯವಹಾರ ಮಾಡ್ತೀಯ ಮಾಡ್ಕೊ ಅಂತ ಬಿಡುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಪ್ರಾಣ ಸೇರಿಕೊಂಡಿದೆ ಅಂತ ಹೇಳಿದ್ರು ಕೂಡ ನಿಜವಾಗ್ಲೂ ಪ್ರಾಣದಲ್ಲಿ ಇವನೇನು ಸೇರಿಕೊಂಡಿಲ್ಲ. ನಿಜವಾಗ್ಲೂ ಇವನಲ್ಲಿ ಸೇರಿರೋದು ಬ್ರಹ್ಮದಲ್ಲಿ. ಗೊತ್ತಾಗ್ತಾ ಇದೆ ಹೇಳಿದ್ದು? ಇಲ್ಲಿ ಪ್ರಾಣದಲ್ಲಿ ಅಂತ ಹೇಳಿದೆ. ಬ್ರಹ್ಮಸೂತ್ರಗಳು ಇದನ್ನೆಲ್ಲ ದೀರ್ಘವಾಗಿ ಚರ್ಚೆ ಮಾಡಿ ಇಲ್ಲಿ ಪ್ರಾಣ ಅಂದರೆ ಬ್ರಹ್ಮವೇ ಅಂತ ತೀರ್ಮಾನ ಮಾಡುತ್ತೆ. ಗೊತ್ತಾಯ್ತಾ? ಯಾಕೆಂದರೆ ಜೀವನಿಗೆ ಕೊನೆ ಲಯಸ್ಥಾನ ನೆಮ್ಮದಿ ಬರೋದು ಅನ್ನೋದು ಆವಾಗಲೇ. ನೆಮ್ಮದಿ ಬಂದಿರೋ ಜೀವನಿಗೆ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಶ್ರಮ ಪರಿಹಾರ ಆಗ್ತಾ ಇರೋದು ಕ್ಷೇತ್ರಕ್ಕೆ. ಕ್ಷೇತ್ರದನ್ನ ಶ್ರಮ ಆಗಿರೋದು ಅದು ಪ್ರಾಣಕ್ಕೆ ಹೋದಾಗ ರೆಸ್ಟ್ ತಗೊಳುತ್ತೆ. ಕ್ಷೇತ್ರಕ್ಕೆ ರೆಸ್ಟು, ಜೀವನಿಗೆ ರೆಸ್ಟ್ ಇಲ್ಲಿ ಬ್ರಹ್ಮದಲ್ಲಿ. ಯಾಕೆ? ಕ್ಷೇತ್ರದ ಮೂಲ ಯಾವುದು? ಪ್ರಾಣ. ಕ್ಷೇತ್ರದ ಮೂಲ ಪ್ರಾಣ ತಾನೆ. ಫಾಲೋ ಮಾಡ್ತಾ ಇದ್ರಲ್ಲೂ ಗೊತ್ತಾಗಲಿಲ್ಲ. ಇವಾಗ ಶಕುನಿ ದೃಷ್ಟಾಂತ ಕೊಡ್ತಾ ನೋಡಿ, ಹಕ್ಕಿ ದೃಷ್ಟಾಂತ. ಅದು ಹಕ್ಕಿ ಹಾರಾಡಿ ಎಲ್ಲಿ ಗಂಟೆ ಹಾಕಿದ್ಯೋ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇಲ್ವೋ? ಗೊತ್ತಾಗಿದೆಯಾ? ಗೊತ್ತಾಯ್ತಾ ಇಲ್ಲಪ್ಪ? ಈಗ ನೋಡಿ, ಇವಾಗ ಕ್ಷೇತ್ರಕ್ಕೆ ಆಯಾಸ ಆಗಿರೋದು. ಕ್ಷೇತ್ರ ಎಲ್ಲಿ ರೆಸ್ಟ್ ತಗೋಬೇಕು? ಅದನ್ನು ಯಾವುದು ಕಟ್ಟಿ ಹಾಕಿದೆಯೋ ಅಲ್ಲಿ. ಪ್ರಾಣಕ್ಕೆ ತಾನೇ ಗಂಟೆ ಹಾಕಿರೋದು, ಅಲ್ಲಿ ಕೂತ್ಕೊಳ್ಳುತ್ತೆ. ಅದರ ಜೀವನಿಗೆಲ್ಲ ರೆಸ್ಟು. ಜೀವನ ರೆಸ್ಟ್ ಸಿಗ್ತಾ ಇದೆಯೋ ಇಲ್ಲೋ? ಅವನು ಗಂಟು ಹಾಕಿರೋದು ಯಾವುದು? ಅವನ ಮೂಲವಾದ ಗಂಟು ಬ್ರಹ್ಮ ತಾನೆ, ಅಲ್ಲಿ ತಗೊಳ್ಳುತ್ತೆ. ನೀವು ಹೇಳಿದ್ ನಾನು ಪಾಯಿಂಟ್ ಗೊತ್ತಾಯ್ತಾ? ನಾನು ಹೇಳಿದ್ದು ಏನಪ್ಪ? ಗೊತ್ತಾಯ್ತಾ ಅಲ್ಲಮ್ಮ? ಇವಾಗ ಇದು ಕ್ಷೇತ್ರ. ಕ್ಷೇತ್ರದ ಒಳಗಡೆ ಇರೋ ಕ್ಷೇತ್ರಜ್ಞ ನಾನು ಜೀವ, ನಾನು ಬೇರೆ. ನಿಜವಾಗ್ಲೂ ಶ್ರಮ ಆಗಿರೋದು ಕ್ಷೇತ್ರಕ್ಕೆ. ಹೌದು ತಾನೇನಪ್ಪ? ಇವಾಗ ಈ ಕ್ಷೇತ್ರವನ್ನು ಬಂಧಿಸಿಟ್ಕೊಂಡಿರೋದು ಯಾವುದು? ಪ್ರಾಣ. ಹಕ್ಕಿ ಹೇಗೆ ತನ್ನ ಆಶ್ರಯ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಳ್ತೋ ಹಾಗೆ ಇದಕ್ಕೆ ಆಶ್ರಯ ಸ್ಥಾನ ಪ್ರಾಣ, ಅಲ್ಲಿ ಹೋಗಿ ಕೂತಿದೆ.
ಆದರೆ ಕ್ಷೇತ್ರಕ್ಕೆ ನೀವು ಯಾವುದೋ ಸ್ಥಾನ ಗಂಡಾಗಿರೋದು ಬ್ರಹ್ಮ ತಾನೇ, ಅಲ್ಕೋ ಹೋಗಿರ್ತದೆ. ಕ್ಷೇತ್ರಜ್ಞ ಬೇರೆ ಬೇರೆ. ಶ್ರಮ ಆಯಾಸ ಅಂದ್ರೆ ಏನಪ್ಪ? ಅನುಭವದಲ್ಲೇ ಇರೋದು, ಅದನ್ನು ಎಕ್ಸ್ಪ್ಲೇನ್ ಮಾಡೋದೇನೋ. ಸಾಕಪ್ಪ ಇನ್ನು ಸಾಕು ಅನ್ಸುತ್ತಲ್ಲ ಅದು. ಹೌದು, ಅದಕ್ಕೇನ ಹೇಳಿದೀಗ. ಹಾಂ, ಸರಿಯಪ್ಪ, ಸ್ವಭಾವ, ಅದೇ ಸ್ವಭಾವ. ಕ್ಷೇತ್ರಕ್ಕೆ ಆಯಾಸ ಆಯಿತು, ಕ್ಷೇತ್ರಕ್ಕೆ ರೆಸ್ಟ್ ಬೇಕೋ ಬೇಡವೋ? ಇವತ್ತೊಂದು ಯಂತ್ರ ಅಂತ ಇಟ್ಕೊಳ್ಳಿ, ಯಂತ್ರಕ್ಕೆ ರೆಸ್ಟ್ ಬೇಕೋ ಬೇಡವೋ? ಹೌದಾನೆ? ಹಾಗೆ ಇದಕ್ಕೆ ರೆಸ್ಟ್ ಎಲ್ಲಿ ಸಿಗುತ್ತೆ? ಕ್ಷೇತ್ರವನ್ನು ಯಾವುದು ಕ್ಷೇತ್ರಕ್ಕೆ ಮೂಲ, ಅದೇ ತಾನೇ ಇದನ್ನು ಹಿಡಿದಿಟ್ಕೊಂಡಿರೋದು, ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಮೂಲದ ತಾನೇ ಹೋಗಿ ಕೂತ್ಕೋಬೇಕದು, ಕೂತ್ಕೊಳ್ಳುತ್ತೆ. ಹಾಂ ಹಾಂ, ಈ ಕ್ಷೇತ್ರಕ್ಕೆ ಹೀಗಾಯ್ತು. ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಎರಡು ಇದೆಯೋ ಇಲ್ಲೋ? ನಾನು ಆಯಾಸಕ್ಕೆ ಆಯಾಸ ಆಗ್ತಾ ಇರೋ ಶರೀರದಲ್ಲಿ, ನಾನು ಶರೀರ ಅಂತ ಅಂದ್ಕೊಂಡಿದ್ದೀನಿ ನಾನು, ಅದಕ್ಕೋಸ್ಕರ ನನಗೂ ಆಯಾಸ ಆಗ್ತಾಯಿದೆ ಅಷ್ಟೇ. ನಿಜವಾಗ್ಲೂ ನನಗೆ ಆಯಾಸ ಇಲ್ಲ, ಆದರೆ ಆಗ್ತಾ ಇರೋದು ದಿಟ ಏನೋ ಅಧ್ಯಾಸ ಕಾಲದಲ್ಲಿ. ಹೌದಾನೆ? ಆದ್ದರಿಂದ ಕ್ಷೇತ್ರ ಅಲ್ಲಿ ರೆಸ್ಟ್ ತೊಗೊಂಡ್ರೆ ಪ್ರಾಣದಲ್ಲಿ ನಾನೆಲ್ಲಿ ತೊಗೋಬೇಕು? ನನಗೆ ಮೂಲ ಯಾವುದು? ಬ್ರಹ್ಮ ತಾನೆ. ನಾನು ಅಲ್ಲಿ ಹೋಗಿ ಕೂತ್ಕೋತೀನಿ. ಈಗ ಅರ್ಥ ಆಯ್ತಾ? ವ್ಯಷ್ಟಿ ಪ್ರಾಣ ಅಂದರೆ ಇಲ್ಲಿ ಕೂತ್ಕೊಳ್ಳೋದು ಸಮಷ್ಟಿ ಪ್ರಾಣವೇ, ಅದು ಇಲ್ಲಿ ಕೂತ್ಕೊಳ್ಳುತ್ತೆ. ಆ ಪ್ರಾಣ ಅದೇ, ಗೊತ್ತಾಯ್ತಾ? ಇಲ್ಲಿ ಪ್ರಾಣ ಅಂತ ಹೇಳಿರೋದು ಯಾತಕ್ಕೆ ಅಂದರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸಮಷ್ಟಿಯಲ್ಲಿ, ನಾನು ಬ್ರಹ್ಮದಲ್ಲಿ ಹೋಗಿ ಲೈವ್ ಆಗಿರ್ತೀನಿ, ಆದರೆ ನನಗೆ ಗೊತ್ತಾಗೋ ಹಾಗೆ ಇಲ್ಲಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರಾಣದಲ್ಲಿ ರೆಸ್ಟ್ ತಗೋತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲೋ? ನಾನು ಶರೀರ ಅನ್ನೋ ಭಾವನೆ ನನಗಿರೋದು. ಆ ಭಾವನೆ ಇಟ್ಕೊಂಡು ನೋಡಿದ್ರೆ ಪ್ರಾಣದಲ್ಲಿ ತಾನೇ ಅದು ರೆಸ್ಟ್ ತಗೋತಾ ಇರೋದು. ಅದನ್ನು ಹಾಗೆ ಹೇಳುತ್ತೆ. ಹಾಂ ಹಾಂ, ಸುಷುಪ್ತಿ ವಿಷಯದಲ್ಲಿ ಎರಡು ರೀತಿ ಇದೆ. ಒಂದು ಲಯ ಅಂತ, ಒಂದು ಸುಪ್ತಿ ಅಂತ. ಒಂದು ಸಾಮಾನ್ಯವಾಗಿ ಲಯ ಎರಡು ಒಂದೇ ಅಲ್ವೇ? ಎಲ್ಲರೂ ಸಾಮಾನ್ಯವಾಗಿ ಲಯ ಅಂದ್ರೆ ಡಾರ್ಮೆಂಟ್ ಆಗಿರುತ್ತೆ, ಆದ್ರಿಂದ ವಾಪಸ್ ಬರುತ್ತೆ. ಸುಪ್ತಿ ಸೇರ್ಕೊಂಡೇ ಬಿಟ್ರೆ ವಾಪಸ್ ಯಾಕೆ ಬರುತ್ತೆ? ಬ್ರಹ್ಮದಲ್ಲೇ ಸೇರ್ಕೊಂಡ್ಬಿಡ್ತೀವಿ. ಪೂರ್ತಿ ವಾದ ಹೇಳ್ಬಿಡ್ತೀನಿ, ಅದಕ್ಕೆ ಉತ್ತರ ಇದೆ. ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಮಾಂಡವಿಕವನ್ನೇ ಹೇಳ್ತಾರೆ, ಇದನ್ನ ಯಾರು ಹೇಳದೇ ಇಲ್ಲ. ಅಲ್ಲಿ ವಿದ್ಯೆ ಇದೆ, ಬೀಜ ರೂಪದಿಂದ ವಿದ್ಯೆ ಇದೆ, ಆದ್ರಿಂದ ವಾಪಸ್ ಬರುತ್ತೆ. ಲಯ ಅಂದ್ರೆ ಡಾರ್ಮೆಂಟ್, ವಾಪಸ್ ಬೀಜ ರೂಪದಿಂದ ಇದೆ, ಆದ್ರಿಂದ ವಾಪಸ್ ಬರುತ್ತೆ. ಅದರಲ್ಲೇ ಸೇರ್ಕೊಂಡ್ಬಿಟ್ರೆ ವಾಪಸ್ ಬರೋ ಕಾರಣ ಸಾಮಾನ್ಯ ತರ್ಕ. ನಿಜ ನಿಜ, ಖಂಡಿತವಾಗ್ಲೂ ಹೌದು, ಸರಿಯಾಗಿದೆ. ಅವ್ರು ಹೇಳಿದ ಪಾಯಿಂಟ್ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಇಲ್ಲಿ ಬ್ರಹ್ಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಸರಿಯಾದ ಬ್ರಹ್ಮ ಆಗ್ಬಿಡ್ತಾ? ನಿನ್ನ ಜೀವತ್ವ ಹೊರಟಾಯ್ತಾ ಅಂದರೆ ಹಾಗಿಲ್ಲ. ಶ್ರಮ ಪರಿಹಾರ ಆದ ಕೂಡಲೇ ನಾನು ಎದ್ದು ಬಿಡ್ತೀನಿ, ಪುನಃ ಸಂಸಾರಕ್ಕೆ ಬರ್ತಾ ಇದ್ದೀನಿ. ಹೌದಾ ಅಲ್ವಾ? ಆದ್ದರಿಂದ ಅವಸ್ಥೆ ಅಂತ ಅದಕ್ಕೋಸ್ಕರ ಹೇಳೋದು. ಈ ಅವಸ್ಥೆಯಲ್ಲಿ ಶಂಕರ್ ಏನು ಇಷ್ಟೊಂದು ಕೂದಲೇ ಅಷ್ಟು ಮಿಸ್ ಮಾಡೋದಿಲ್ಲ. ಈ ಅವಸ್ಥೆಯಲ್ಲೇ ಅವನು ಸೇರಿಕೊಂಡಿದ್ದಾನೆ, ಗೊತ್ತಾಯ್ತಾ? ಅವಸ್ಥೆಯನ್ನು ಬಿಟ್ಟಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅವಿದ್ಯೆಯೂ ಇದೆ, ಅಧ್ಯಾಸವೂ ಇದೆ. ಎಲ್ಲಿ? ಜಾಗ್ರತ ಸ್ವಪ್ನಗಳಲ್ಲಿ. ಆದರೆ ಇಲ್ಲಿ ಅಧ್ಯಾಸಕ್ಕೆ ಅವಕಾಶವಿಲ್ಲ. ಯಾಕೆ? ಬುದ್ಧಿ ಸಂಬಂಧವಿಲ್ಲ. ಅಧ್ಯಾಸ ಉಂಟಾಗೋದು ಬುದ್ಧಿನಲ್ಲಿ ತಾನೆ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಹೇಳಿ, ಬುದ್ಧಿನಲ್ಲೇ ಇರೋದು ಅಧ್ಯಾಸ ಇಲ್ಲ, ಬುದ್ಧಿ ಸಂಬಂಧ ಇಲ್ಲದೆ ಇರೋದ್ರಿಂದ. ಆದರೆ ಅವಿದ್ಯೆ ಅನ್ನೋದಿದೆ. ಅವಿದ್ಯೆ ಅಂದ್ರೇನು? ನಂಗೆ ಗೊತ್ತಿಲ್ಲ ಅನ್ನೋದು. ಅದಕ್ಕೆ ಕಾರಣವಿದ್ಯೆ ಅಂತಾರೆ. ಕಾರಣವಿದ್ಯೆ ಅಂದ್ರೆ ಇನ್ನೇನಿಲ್ಲ, ನನಗೆ ಗೊತ್ತಿಲ್ಲ ಅನ್ನೋದು ಅಷ್ಟೇ, ಗೊತ್ತಾಯ್ತಾ? ಕಾರಣವಿದ್ಯೆ ಅಂದ್ರೆ ಇನ್ನೇನೋ ಒಂದು ವಸ್ತು ಅಂತ ತಿಳ್ಕೊಬೇಡಿ, ನನಗೆ ಗೊತ್ತಿಲ್ಲ ಅನ್ನೋದು ಅರ್ಥಾಯ್ತಾ? ಹಾಂ, ಹೌದಾ? ಗೊತ್ತಾಗಲ್ಲ, ನೀವು ಹೇಳಿದ್ ಗೊತ್ತಾಗಲ್ಲ. ಎರಡನೇದೇನು?
ಗೊತ್ತಾಯ್ತು. ವಿಷಯ ಗೊತ್ತಾಗಲಿಲ್ಲ, ಮನಸ್ಸಿದ್ದು ಗೊತ್ತಾಗಲಿಲ್ಲ, ಹೌದು, ಇನ್ನೊಂದು ಮನಸ್ಸೇ ಇಲ್ಲದೆ ಇರೋದು ಗೊತ್ತಾಗಲಿಲ್ಲ. ಮನಸ್ಸು ಇಲ್ಲದೆ ಇರೋದು ಗೊತ್ತಾಗಲ್ಲ ಅಂದ್ರೆ ಏನು ಗೊತ್ತಲ್ಲ ನಂಗೆ ಮನಸ್ಸು ಇರಲಿಲ್ಲ ಅಂತ. ಮನಸ್ಸು ಇರಲಿಲ್ಲ ಅಂತ ಗೊತ್ತಿಲ್ಲ. ಅಲ್ಲ ಕೇವಲ ಅಲ್ಲ ಸುಷುಪ್ತಿನಲ್ಲಿ ಮನಸ್ಸಿಲ್ಲ ಅಂತ ನನಗೆ ಗೊತ್ತಲ್ಲ. ಅದಕ್ಕೆ ಮನಸ್ಸು ಬ್ರಹ್ಮದಲ್ಲೇ ಸೇರಿಬಿಟ್ಟಿದೆ ಅಂದ್ರೆ ಮನಸ್ಸು ಇಲ್ವೇ ಇಲ್ಲ ಅಂತ ಆಗಲ್ಲ. ಸರಿ ಅದಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಜಾಗೃತನಲ್ಲಿ ತಾನೆ. ಜಾಗೃತಿನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ನೆನಪಿಟ್ಕೊಂಡು ಮಾತಾಡಬೇಕು. ಒಂದೊಂದು ಮಾತು ಜಾಗೃತಿನಲ್ಲಿ ಇಟ್ಕೊಂಡೆ ಅಲ್ಲಿ ನೋಡ್ತಾ ಇರೋದು ನಾವು. ಇಲ್ಲಿ ಇದ್ಕೊಂಡು ಅಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಲೈವ್ ಆಗಿದೆ. ಲೈವ್ ಆಗಿದೆ ಅಂದರೆ ಬ್ರಹ್ಮದಲ್ಲಿ ಹೊರಟು ಹೋಯ್ತು ತಿರ್ಗಿ ವಾಪಸ್ ಬರೋದು ಇಲ್ಲ ಅಂತ ಅಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಈ ಜೀವ ಸಂಸ್ಕಾರವಿದ್ದೇ ಇದೆ, ಸಂಸಾರ ಸಂಸ್ಕಾರವಿದೆ. ಶರೀರಕ್ಕೆ ಶ್ರಮ ಆಗಿರೋದು ಪರಿಹಾರ ಆಗ್ತಾ ಇದ್ದಾಗನೇ ಪುನಃ ಎದ್ದು ಬರುತ್ತೆ. ಆದ್ದರಿಂದ ಇಲ್ಲಿ ಅವಿದ್ಯೆ ಅನ್ನೋದಿದೆ. ಇಲ್ಲಿ ಅವಿದ್ಯೆ ಅಂದ್ರೇನು? ಅಧ್ಯಾಸವನ್ನು ಅವಿದ್ಯೆ ಅಂತಾರೆ. ಇದ್ಯಾವುದು ಅಂತಂದರೆ ಗೊತ್ತಿಲ್ಲ ಅನ್ನೋದು. ಗೊತ್ತಿಲ್ಲ ಅನ್ನೋದು ಇವಾಗ ನನಗೂ ಗೊತ್ತು. ನಂಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಈಗ ಶ್ರುತಿಯಲ್ಲಿ ನಂಗೆ ಏನಾಗಿ ಹೋಗಿತ್ತೋ, ನಾ ಎಲ್ಲಿದ್ನೋ ಒಂದು ಗೊತ್ತಿಲ್ಲಪ್ಪ ಅಂತ ಹೇಳ್ತೀನೋ ಇಲ್ಲ. ಆದ್ದರಿಂದ ತನ್ನ ಸ್ವರೂಪ ಗೊತ್ತಿಲ್ಲದೆ ಇರೋ ಅವಿದ್ಯೆ, ಗೊತ್ತಿಲ್ಲ ಅವಿದ್ಯೆ ಅಂತ ಕರೆದಿರೋದು. ನೀವು ಪ್ರತಿಯೊಬ್ಬರು ಸ್ಪಷ್ಟವಾಯ್ತಾ? ಆ ವಿದ್ಯೆ ಇದೆ. ಅದಕ್ಕೋಸ್ಕರನೇ ಇದನ್ನು ಸುಷುಪ್ತಿಯನ್ನು ಒಂದು ಅವಸ್ಥೆ ಅಂತ ಕರೆದಿರೋದು. ಗೊತ್ತಾಯ್ತಾ? ಸ್ಪಷ್ಟವಾಗಿ ಇದೆ. ಸುಷುಪ್ತಿ ಅವಸ್ಥೆಯಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಗೊತ್ತಾಯ್ತಾ? ಅಯ್ಯೋ, ಸುಷುಪ್ತಿ ಅವಸ್ಥೆಯಲ್ಲಿ ಅಂತ ಇಲ್ಲೇ ಸ್ಪಷ್ಟವಾಗಿದೆಯಲ್ರಿ. ಅರೇ ಅಲ್ರಿ, ಹೇಳ್ತೀನಿ ಕೇಳಿ ನೋಡಿ, ಸ್ವಲ್ಪ ಹೇಳ್ಬಿಡ್ತೀನಿ. ಇದು ಇವಾಗ ಹಲವು ಕಡೆ ಏನು ಮಾಡಿದೆ ಅಂದರೆ ಬ್ರಹ್ಮದಲ್ಲಿ ಸೇರಿ ಹೋಗಿದ್ದಾನೆ ಅಂತಲೇ ಹೇಳಿದೆ. ಗೊತ್ತಾಗ್ತಾ ಇದೆಯಾ? ಬ್ರಹ್ಮದಲ್ಲೇ ಸೇರಿ ಹೋಗಿದ್ದಾನೆ ಅಂತ ಹೇಳಿಬಿಟ್ಟ ಮೇಲೆ ಹೇಳ್ತೀನಿ ಕೇಳಿ. ಬ್ರಹ್ಮದಲ್ಲಿ ಸೇರಿ ಹೋಗಿದ್ದಾನೆ ಅಂತ ಹೇಳಿಬಿಟ್ಟಿದೆ. ಆಮೇಲೆ ಚರ್ಚೆ ಮಾಡ್ತಾ ಏನು ಹೇಳ್ತಾರೆ ಅಂದರೆ, ಇದೇನು ಪುನಃ ಅವಿದ್ಯೆ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂದರೆ, ಇಲ್ಲ, ಬ್ರಹ್ಮದಲ್ಲೇ ಸೇರಿ ಹೋಗಿದೆ ಅನ್ನೋದು ಆ ಸಂದರ್ಭಕ್ಕೆ ಸರಿಯಾಗಿ ಹೇಳಿರೋದು, ಉಪಚಾರಕ್ಕೆ ಹೇಳಿದೆ. ಇನ್ನೂ ಸೇರಿಲ್ಲ, ಆಗೋದು ಬಾಕಿ ಇದೆ ಅಂತ ಅದೇ ಉಪನಿಷತ್ನಲ್ಲೇ ಭಾಷ್ಯಕಾರರೇ ಬರೆದಿದ್ದಾರೆ. ಗೊತ್ತಾಯ್ತಾ? ಅಭಯಪ್ರಾಪ್ತಿ ಆಗಿಬಿಟ್ಟಿದೆ. ಅಭಯಪ್ರಾಪ್ತಿ ಆಯ್ತಾ ಅಂತ ಉಪಚಾರಕ್ಕೆ ಹೇಳಿದೆ. ಅಲ್ಲಿ ನಿಜವಾಗ್ಲೂ ಭಯ ಇಲ್ಲ. ಅಲ್ಲಿಗೆ ಬ್ರಹ್ಮದಲ್ಲೇ ಸೇರೋಬಿಟ್ಟಿದೆ ಅಂದರೆ ನಾನೇನು ಮಾಡಬೇಕಾದೇನೂ ಇಲ್ಲ ಅಂತ ಅರ್ಥವಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಯಾವ ರೀತಿ ನಾವು ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ವಾಕ್ಯಗಳು ಬೇರೆ ಬೇರೆ ಅರ್ಥದಿಂದ ತೋರಿದಾಗ ನಾವು ಸಮನ್ವಯ ಮಾಡೇ ತಿಳ್ಕೊಳ್ತೀವಿ ತಾನೆ. ಒಂದು ವಾಕ್ಯವನ್ನು ಬಿಡದೆ ಸಮನ್ವಯ ಮಾಡ್ತಾನೆ ತಿಳ್ಕೊಳ್ತೀವಿ. ಹಾಗೇನೇ ಭಾಷ್ಯದಲ್ಲೂ ಕೂಡ ಸಂದರ್ಭ ನೋಡಿ ಮಾಡಿರೋ ಮಾತುಗಳು ಅದನ್ನು ತಿಳ್ಕೊಳ್ಬೇಕು. ಭಾಷ್ಯಕಾರ ಇದನ್ನೂ ಹೇಳಿದ್ದಾರೆ. ಏನಪ್ಪ ಅಂದರೆ, ಈ ವಾಕ್ಯ ಆ ವಾಕ್ಯ ವಿರುದ್ಧವಾಗಿ ಕಾಣಿಸುತ್ತಲ್ಲ, ಈ ವಾಕ್ಯ ಆ ಸಂದರ್ಭದಲ್ಲಿ ಹೇಳಿದ್ದು, ಈ ಮತ್ತೊಂದು ವಾಕ್ಯ ಈ ಸಂದರ್ಭದಲ್ಲಿ ಇವಾಗ ಹೇಳ್ತಾ ಇರೋದು, ಎರಡನ್ನು ವಿಂಗಡಿಸಿ ತಿಳ್ಕೊಳ್ಬೇಕು. ಗೊತ್ತಾಯ್ತಾ? ಯಾಕೆಂದರೆ ಅಲ್ಲಿ ನೋಡಿ ಹೇಗೆ ಅಂತ, ಜೀವನದಲ್ಲಿ ಸೇರ್ಕೊಂಡಿದ್ದಾನೆ ಅಂದರೆ ಆ ಸ್ವರೂಪವನ್ನು ಹೇಳೋದಲ್ಲಿ ಉದ್ದೇಶ. ಅದನ್ನು ಅಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳಿದ್ರಿ. ಗಮನವನ್ನು ಇವಾಗ ಜೀವನ ಕಡೆ ತಿರುಗಿಸಿ. ಜೀವನ ಕಡೆ ತಿರುಗಿಸಿದಾಗ ಸೇರ್ಕೊಂಡಿದ್ದಾನೆ ಅಲ್ಲಿ, ಆದರೆ ಇನ್ನೂ ಅವಿದ್ಯೆ ಇದೆ. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಅಂದರೆ ಒಬ್ಬನೇ ಜೀವನ ಸ್ವರೂಪನ ಕುರಿತು ಮಾತಾಡುವಾಗ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವನ ರೂಪವನ್ನು ಹಿಡಿದು, ಅಧ್ಯಾಸವನ್ನು ಇದೆ, ಸಂಸ್ಕಾರ ಇದೆ ಅನ್ನೋದನ್ನು ಹಿಡಿದು ಇನ್ನೂ ಸೇರಿಕೊಂಡಿಲ್ಲ, ಮಾಡಬೇಕಾದ ಬಾಕಿ ಇದೆ ಅಂತಾರೆ.
ಅವಿದ್ಯೆ ಇದೆ ಅಂತಾರೆ. ಎರಡು ರೀತಿಯಿಂದನೂ ವಿಚಾರ ಅಂತ ಇಟ್ಕೊಂಡ್ರೆ ವಿರೋಧ ಇಲ್ಲ ಅನ್ಸುತ್ತೆ. ಹಾಂ ಒಂದು ಎಚ್ಚರ ದೃಷ್ಟಿಯಿಂದ ಹಾಂ ಕರೆಕ್ಟ್, ಹಾಗೆ ಕರೆಕ್ಟ್ ನಿಜವಾದ ಮಾತು. ಇವಾಗ ಎಚ್ಚರ ದೃಷ್ಟಿ ಅಂತಂದರೆ ಎಲ್ಲವೂ ಎಚ್ಚರ ದೃಷ್ಟಿಯಿಂದ ಮಾಡ್ತಾ ಇರೋದು. ಬೇರೆ ದೃಷ್ಟಿಯಿಂದ ಏನು ಚರ್ಚೆ ಮಾಡೋಕ್ಕಾಗುತ್ತೆ? ಸುಷುಪ್ತಿ ಚರ್ಚೆ ಮಾಡ್ತಾ ಇರೋದು ಎಚ್ಚರ ದೃಷ್ಟಿಯಿಂದ ಅಲ್ವೇ? ಅದು ಚರ್ಚೆನೇ ಎಚ್ಚರ ದೃಷ್ಟಿನೇ ಇರೋದಲ್ಲಿ, ಬೇರೆ ಅಲ್ವೇ ಅಲ್ಲ. ಗೊತ್ತಾಯ್ತಾ? ಆದ್ದರಿಂದ ಎಚ್ಚರ ದೃಷ್ಟಿಯಿಂದ ಅಂತಲ್ಲ, ಅವಸ್ಥಾ ದೃಷ್ಟಿಯಿಂದ ಹೇಳಿರೋದು. ಅದು ಅವಸ್ಥೆ ತಾನೆ. ಯಾವ ರೀತಿ ಎಚ್ಚರ ಒಂದು ಅವಸ್ಥೆಯೋ ಅದೇ ರೀತಿ ಸುಷುಪ್ತಿನೂ ಒಂದು ಅವಸ್ಥೆ. ಇದು ಇಲ್ಲದೆ ಹೋದರೆ ಅದನ್ನು ಅವಸ್ಥೆ ಅಂತ ಕರಿತಲೇ ಇರಲಿಲ್ಲ. ಅದನ್ನು ತುರಿಯ ಅಂತ ಇನ್ನೊಂದು ಯಾತಕ್ಕೆ ಹೇಳಬೇಕಾಗಿತ್ತು? ತುರಿಯ ಅಂತ ಹೇಳಿರೋದೇನೆ ಇಲ್ಲಿರೋದೇನಿದ್ರು ಅವಸ್ಥೆ. ನೀನು ಸಂಸ್ಕಾರವನ್ನು ಬಿಟ್ಟಿಲ್ಲ, ಅವಿದ್ಯಾ ಸಂಸ್ಕಾರವನ್ನು ಬಿಟ್ಟಿಲ್ಲ, ಅದನ್ನು ಬಿಡೋದಕ್ಕೋಸ್ಕರ ನೀನು ಬ್ರಹ್ಮನ್ ತಿಳ್ಕೊ ಅಂತ ತಾನೇ ಹೇಳಿರೋದು. ಗೊತ್ತಾಯ್ತಾ? ಇಲ್ಲಿ ಸುಖಮಹೋ ಅಪ್ಸಾಪ್ಸಮ್ ಅಂತ ಹೇಳ್ತಾ ಇದೆಯಾ? ಅಲ್ಲ, ಅಸ್ವಾಪ್ಸಮ್ ಇಲ್ಲ. ನಕಿಂಚಿದ ವೇದಿಶಂ ಅಂತೀಯಾ? ಅಲ್ಲಿ ಜ್ಞಾತೃತ್ವೇ ಇಲ್ಲ ಅಂತ ತಾನೇ ಹೇಳುತ್ತೆ. ಆದ್ದರಿಂದ ಇಲ್ಲಿ ಸ್ವರೂಪದಲ್ಲಿ ಸೇರಿಕೊಂಡಿದ್ದಾನೆ ಅಂತಲೂ ಹೇಳುತ್ತೆ. ಆದರೆ ಇವನ ದೃಷ್ಟಿನಲ್ಲಿ ಇಟ್ಕೊಂಡು ಇವನು ಈ ಕಡೆ ಅಂತಲೂ ಹೇಳುತ್ತೆ. ಇನ್ನೂ ಮಾಡೋದು ಬಾಕಿ ಇದೆ, ತಿಳ್ಕೊಳ್ಳೋದು ಬಾಕಿ ಇದೆ ಅಂತಲೂ ಹೇಳುತ್ತೆ. ಗೊತ್ತಾಯ್ತಾ ಪ್ರತಿಯೊಬ್ಬರಿಗೂ? ಚರ್ಚೆ ಅರ್ಥವಾಯ್ತಾ? ಏನಪ್ಪ ಗೊತ್ತಾಗ್ಲಿಲ್ವಾ? ನೋಡಿಪ್ಪ, ಇನ್ನೊಂದು ಸಲ ಹೇಳ್ತೀನಿ. ಇವಾಗ ಜೀವನ ಸುಷುಪ್ತಿನಲ್ಲಿ ನಿದ್ದೆ ಹೋಗಿದ್ದಾನೆ. ಅವು ಸಂಪೂರ್ಣವಾಗಿ ಶ್ರಮ ಪರಿಹಾರ ಆಗಿದೆ. ಗೊತ್ತಾಯ್ತಾ? ಅವನಲ್ಲಿ ಅಹಂಕಾರ ಅನ್ನೋದು ಸ್ವಲ್ಪನೂ ಇಲ್ಲ. ನಾವು ಇವಾಗ ಇಲ್ಲಿ ನಿಂತ್ಕೊಂಡು ಅಲ್ಲಿ ಹೇಳ್ತಾ ಇರೋದು ಅಂದ್ ಜ್ಞಾಪಕ ಇಟ್ಕೊಳ್ಳಿ. ಹೌದಾನೆ? ಆ ಪ್ರಶ್ನೆ ಬರುತ್ತೆ, ಇದೇನೋ ಅಹಂಕಾರ ಇಲ್ಲ, ಎಲ್ಲಿ ಹೋದ, ಏನು ಕತೆ? ಅವನು ಎಲ್ಲಿ ಹೋದ್ನೋ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಅವನು ಬ್ರಹ್ಮದಲ್ಲಿ ಹೊರಟೋಗಿದ್ದಾನೆ. ಬ್ರಹ್ಮದಲ್ಲಿ ಹೊರಟೋಗಿದ್ದಾನೆ ಅಂತ ಹೇಳಿದ್ಮೇಲೆ ಅಲ್ಲ ವಿದ್ಯೆ ಇಲ್ವೇ ಇಲ್ಲ. ಗೊತ್ತಾದೇನೆ? ತಿರ್ಗಾ ಎದ್ದು ಬರ್ತಾನಲ್ಲ ಅಂತ ಹೇಳಿದ ಕೂಡಲೇ ಅರ್ಥ ಏನು? ನಾನಿನ್ನೂ ಅವಸ್ಥಾ ಬುದ್ಧಿ ಬಿಟ್ಟಿಲ್ಲ ಅಂತಾನೆ. ಇವಾಗ ನನ್ನ ದೃಷ್ಟಿಗೆ ಬಂದು ಹೌದಪ್ಪ, ಶ್ರಮ ಪರಿಹಾರ ಆದ್ಮೇಲೆ ಎದ್ದು ಬರ್ತೀಯಾ, ನೀನು ಬ್ರಹ್ಮದಲ್ಲೇ ಸೇರ್ಕೊಂಡಿದ್ಯಾ ಅಂತ ಸೇರ್ಕೊಂಡ್ಬಿಟ್ಟೆ, ನೀನು ಮಾಡೋದೇನು ಬಾಕಿ ಇಲ್ಲ ಅಂತಲ್ಲ. ಅಲ್ಲಿ ನಿನಗೆ ನೀ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ಬಹಿಷ್ಪ್ರಜ್ಞನಿಗೆ ಗೊತ್ತಿಲ್ಲ. ಬಹಿಷ್ಪ್ರಜ್ಞನಿಗೆ ತಾನು ಯಾರು ಅಂತ ಗೊತ್ತಿಲ್ಲ, ಇನ್ನೂ ತಿಳ್ಕೊಳ್ಳೋದು ಬಾಕಿ ಇದೆ ಅಂತ ಬಹಿಷ್ಪ್ರಜ್ಞನ ದೃಷ್ಟಿನಲ್ಲಿ ಇಟ್ಕೊಂಡು ಸುಷುಪ್ತಿ ಅನ್ನೋದೇನು ಒಂದು ಅವಸ್ಥೆ, ಅದಕ್ಕೆ ವಾಪಸ್ ಬರ್ತಾ ಇದೀಯಾ ನೀನು ಅಂತ ಇವನ್ ಕುರಿತು ಹೇಳುತ್ತೆ. ಸ್ವರೂಪ ದೃಷ್ಟಿಯಿಂದ ಹೇಳಿದಾಗ ಅವನು ಅಲ್ಲೇ ಸೇರಿದ್ದಾನೆ ಅಂತ ಹೇಳುತ್ತೆ. ಕಾರ್ಯದೃಷ್ಟಿ ಕಾರಣ ದೃಷ್ಟಿ ಅಂತ ಹೇಳ್ತೀವೋ ಇಲ್ವಾ? ಅಂದರೆ ಸ್ವರೂಪ ದೃಷ್ಟಿನಲ್ಲಿ ಹೇಳಿದವಾಗ ಬ್ರಹ್ಮದಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟ ಅಂತ. ರೂಪ ದೃಷ್ಟಿನಲ್ಲಿ ಹೇಳ್ಕೊಂಡಾಗ ಸೇರ್ಕೊಂಡಿದ್ದಾನ್ರಿ, ಆದರೆ ಇನ್ನೂ ಎದ್ದು ಬರೋ ಸ್ವಭಾವ ಬಿಟ್ಟಿಲ್ಲ, ಸಂಸ್ಕಾರ ಬಿಟ್ಟಿಲ್ಲ ಅಂತ ಎರಡು ದೃಷ್ಟಿಯಿಂದ ಹೇಳಿದೆ. ಸ್ಪಷ್ಟ ಆಯ್ತಾ ಪ್ರತಿಯೊಬ್ಬರಿಗೂ? ಆದ್ದರಿಂದ ಇಲ್ಲಿ ಈ ಪ್ರಕರಣದಲ್ಲಿ ಮುಖ್ಯವಾಗಿ ತೋರಿಸಿರೋದು ಏನಪ್ಪ ಅಂದರೆ, ಸಂಸಾರ ಮುಗಿದೋಯ್ತು ಅಂತಲ್ಲ ಇಲ್ಲಿ ತೋರಿಸಿರೋದು. ಇದನ್ನು ಗಮನಿಸು. ಏನು ಗಮನಿಸಬೇಕು ಅಂದರೆ, ಸುಷುಪ್ತಿನಲ್ಲಿ ನೀನು ಬ್ರಹ್ಮದಲ್ಲೇ ಇದ್ದೆ ಅನ್ನೋದನ್ನು ತಿಳ್ಕೋ ಅಂತ ಇಲ್ಲಿವನಿಗೆ ಹೇಳ್ತಾ ಇರೋದು. ಈಗ ಯಾರಿಗೆ? ಬಹಿಷ್ಪ್ರಜ್ಞನಿಗೆ. ನೀವು ಎಲ್ಲೂ ಯಾಮಾರಬಾರ್ದು. ಈ ಉಪದೇಶ ಮಾಡ್ತಾ ಇರೋದು ಯಾರಿಗೆ? ಬಹಿಷ್ಪ್ರಜ್ಞನಿಗೆ ತಾನೆ. ಗೊತ್ತಾಯ್ತಾ? ಆದ್ದರಿಂದ ನೀನಿನ್ನೂ ಜ್ಞಾನ ನೀನು ಯಾರು ಅಂತ ತಿಳ್ಕೊಂಡಿಲ್ಲ. ನಿನಗೆ ಅದಕ್ಕೋಸ್ಕರ ಅವಾಗ ಹೇಳ್ತಾ ಇದ್ದೆ, ನೋಡಪ್ಪ, ಮನಸ್ಸಿನ ಸಂಬಂಧ ಬಿಟ್ಟು ಕೂಡಲೇ ನೀನು ಬ್ರಹ್ಮದಲ್ಲಿದೆಯಾ ಅಂತ ತೋರಿಸ್ಕೊಟ್ಟಿದ್ದೀವಿ. ಈಗ ನಿಮಗೆ ಗ್ಯಾರಂಟಿ ಆಗಿದೆ. ಯಾಕೆಂದ್ರೆ ಶ್ರಮ ಪರಿಹಾರ ಆಗ್ತಾ ಇದೆ,
ಅಹಂಕಾರ ಇಲ್ಲ, ಸಂಸಾರ ಇಲ್ಲ, ದುಃಖ ಇಲ್ಲ, ಆನಂದವೋ ಆನಂದ ಆಗ್ಬಿಟ್ಟಿದೆ. ಅಂದರೆ ನೀನು ಬ್ರಹ್ಮದಲ್ಲಿದ್ದೆ ಅಂದರೆ ನೀನು ನಂಬಕ್ಕಾಗತ್ತೆ. ಹೌದು ತಾನೆ? ಬ್ರಹ್ಮದಲ್ಲಿದ್ದೆ. ಆದರೆ ಸುಮ್ಮನೆ ಸ್ಯಾಂಪಲ್ ಅನುಭವಿಸ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಡ. ಗೊತ್ತಾಯ್ತಾ? ಮಾವಿನ ಹಣ್ಣು ಮಾರೋನು ಬಂದು ನೋಡಿ ಸರ್ ಸ್ಯಾಂಪಲ್ ಹೇಗಿದೆ ಅಂತ ಕಟ್ ಮಾಡಿ ಒಂದೊಂದು ಹೋಳು ಕೊಡ್ತಾ ಇದ್ರೆ ತಿನ್ಬಿಟ್ಟು ಹೊರಟೋಗ್ತಾ ಇದ್ರೆ ಕೊಂಡ್ಕೊಳ್ದಾನೆ. ಹಾಗೆ ಸುಮ್ಮನೆ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ಭಾಳ ಚೆನ್ನಾಗಿದೆ ಅಂತ ತಿರ್ಗಾದೂ ಇಲ್ಲಿ ವಾಪಸ್ ಬರ್ತಾ ಇದೀಯಾ? ಹಾಗೆ ಮಾಡಬೇಡ. ಅಲ್ಲೇ ಇರಬೇಕಾದನ್ನ ಏನು ಮಾಡಬೇಕು ಅಂತ ಕೇಳಿದ್ರೆ, ಅಲ್ಲೇ ಇರಬೇಕಾಗಿದ್ದರೆ ನೀನು ನಿನ್ನ ಅಧ್ಯಾಸವನ್ನು ಬಿಡಬೇಕು. ಅಧ್ಯಾಸವನ್ನು ಬಿಡಬೇಕಾಗಿದ್ದರೆ ಅವಿದ್ಯೆಯನ್ನು ಬಿಡಬೇಕು. ಅವಿದ್ಯೆಯನ್ನು ಬಿಡೋದು ಅಂದರೆ ಏನು ಅಂದರೆ, ನಾನು ಬ್ರಹ್ಮವೇ, ನಾನು ಶರೀರ ಸಹ ಸಂಬಂಧ ಇಲ್ಲವೇ ಇಲ್ಲ, ನಾನು ಕ್ಷೇತ್ರಕ್ಕಿಂತ ಬೇರೆ ಅಂತ ತಿಳ್ಕೋ. ಬೈಟ್ಪರ್ನಿಗೆ ಆಗ್ತಾ ಇರೋ ಉಪದೇಶ ಇದು. ಇಷ್ಟು ಸ್ಪಷ್ಟವಾಯ್ತಾ? ಈ ಸಂದೇಶವನ್ನು ಬಹಿಷ್ಪ್ರಜ್ಞೆಯನ್ನು ಕೊಡೋದು ಇಲ್ಲಿ ಉದ್ದೇಶ. ನೋಡಿ ಒಂದ್ಸಲ ಸಂದೇಶ ಏನು? ಸುಷುಪ್ತಿ ಕಾಲದಲ್ಲಿ ನಿನಗೆ ಗೊತ್ತಿಲ್ಲ, ಇವಾಗ ಹೇಳ್ತೀನಿ ಕೇಳು. ಸುಷುಪ್ತಿ ಕಾಲದಲ್ಲಿ ನೀನು ಬ್ರಹ್ಮದಲ್ಲೇ ಇದ್ದೆ. ಆದ್ದರಿಂದಲೇ ನೀನು ಸುಖವಾಗಿದ್ದೆ. ಸಂಸಾರ ದುಃಖ ಇರಲಿಲ್ಲ, ಭಯ ಇರಲಿಲ್ಲ. ಆದ್ದರಿಂದ ನೀನು ಬ್ರಹ್ಮವೇ ಅಂತ ತಿಳ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಸಂಸಾರ ನಷ್ಟವಾಗುತ್ತೆ. ಇದು ಮೆಸೇಜ್. ಅರ್ಥ ಆಯ್ತಾ? ಹೀಗೆ ಮುಂದೆ ಶುರು ಮಾಡ್ತಾರೆ. ಮುಂದಕ್ಕೆ ಹೋಗ್ಬೋದೋ ಅಥವಾ ಏನಾದರೂ ಕೇಳಬೇಕಪ್ಪ? ಮುಂದಕ್ಕೆ ಹೋಗೋಣ. ನೋಡಿ, ಇನ್ನು ಮುಂದೆ ಏನು ತೋರಿಸ್ತಾರೆ ಅಂದರೆ, ಎಲ್ಲ ಬಹಳ ಆಳ ಇದೆ. ಗಮನಿಸಿದ್ರೆ ಆಳ ಗೊತ್ತಾಗುತ್ತೆ, ಇದ್ರೆ ಗೊತ್ತಾಗೋದೇ ಇಲ್ಲ. ಅದೇ ಕೆಲಸವಾಗಿ ಶರೀರ ಸಂಬಂಧ ಬಿಟ್ಬಿಟ್ಟು ನೀನು ಬ್ರಹ್ಮ ಬ್ರಹ್ಮ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಪುನಃ ಇಲ್ಲೇ ಅನ್ಸ್ಕೊಂಡು ಗೊತ್ತಾ? ಮುಂದಿನ ಮಂತ್ರದಲ್ಲಿ ಇವಾಗ ಶರೀರವನ್ನು ಬಿಟ್ಟು ತೋರಿಸ್ತಾ ಇಲ್ಲ, ಶರೀರವನ್ನು ಇಟ್ಕೊಂಡು ತೋರಿಸ್ತಾ ಇದೆ. ಏನು ಗೊತ್ತಾ ಶರೀರವನ್ನು ಇಟ್ಕೊಂಡು ತೋರಿಸೋ ಅಂದರೆ? ನೋಡಪ್ಪ, ಈ ಶರೀರ ಇದೆಯಲ್ಲ, ಈ ಶರೀರವನ್ನೆಲ್ಲ ಬಿಟ್ಬಿಟ್ಟು ಮನಸ್ಸು ಇಂದ್ರಿಯಗಳೆಲ್ಲ ಬಿಟ್ಬಿಟ್ಟು ಆವಾಗಲೇ ಬ್ರಹ್ಮ ತಿಳ್ಕೊಳ್ಬೇಕು ಅಂತ ಏನಿಲ್ಲ. ಇಲ್ಲಿಂದಲೂ ತಿಳ್ಕೊಬೋದು. ನೀನು ನಿದ್ದೆಗೆ ಹೋದ್ಮೇಲೆ ಅಲ್ಲಿ ಇದೆಯಂತೆ ಬ್ರಹ್ಮ ಅಂತಂತ ಕೇಳಿ ತಿಳ್ಕೊಬೇಕಾಗಿಲ್ಲ. ಎದ್ದಿರೋವಾಗಲೇ ನೀನು ಬ್ರಹ್ಮ ಅಂತ ತಿಳ್ಕೊಬೋದು. ನೋಡ್ದು ಇವಾಗ ತೋರಿಸ್ತೀನಿ ಅಂತಾರೆ. ನಿಮ್ಮನ್ನ ಹೇಳೋ ಪಾಯಿಂಟ್ ಗೊತ್ತಾಗ್ತಿದೆಯಾ? ಇವಾಗೇನು ಮುಂದಿನ ಮಂತ್ರದಲ್ಲಿ ತೋರಿಸ್ತಾ ಇರೋದು ಅಂದರೆ, ಶರೀರದಲ್ಲಿ ಈ ಶರೀರ ನಾನು ಅಂತ ಅಂದ್ಕೊಂಡಿದ್ದಿಲ್ಲ, ಇದು ನೀನಲ್ಲ. ಈ ಶರೀರ ಏನು ಗೊತ್ತೇನೋ? ಇದು ಬ್ರಹ್ಮವೇ. ಹೋಗಿಲೇನು ತೋರಿಸ್ತು? ಹಿಂದಿನ ಮಂತ್ರದಲ್ಲಿ ಕ್ಷೇತ್ರಜ್ಞ ಬ್ರಹ್ಮವೇ ಅಂತ ತೋರಿಸ್ತು. ಇವಾಗ ಕ್ಷೇತ್ರವೂ ಬ್ರಹ್ಮ ಅಂತ ತೋರಿಸ್ತಾ ಇದೆ. ಗೊತ್ತಾಗ್ತಾ ಇದೆ ನಿಮಗೆ? ಅಲ್ಲಿಗೆ ಕ್ಷೇತ್ರವನ್ನು ಬಿಡಬೇಕು ಅಂದರೆ ಅರ್ಥ ಏನ್ರಿ? ಕ್ಷೇತ್ರವನ್ನು ಬಿಟ್ಟು ತಿಳ್ಕೋ ಅಂತ ಅಲ್ಲ ಸಮಾಚಾರ. ಕ್ಷೇತ್ರವನ್ನು ಇಟ್ಕೊಂಡು ತಿಳ್ಕೊಬೋದು ಅಂತ ಸಮಾಚಾರ. ಅಲ್ಲಿ ಏನು ಅರ್ಥ? ಬ್ರಹ್ಮದೃಷ್ಟಿಯಿಂದ ನೋಡಿದರೆ ಕ್ಷೇತ್ರಗೂ ಕ್ಷೇತ್ರಜ್ಞನಿಗೂ ವ್ಯತ್ಯಾಸವಿಲ್ಲ. ಹೌದು 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 ಹೌದು. ನಾನು ಬರೀ ಶರೀರವನ್ನು ನಾನು ಬ್ರಹ್ಮ ಅಯ್ಯೋ ನಾನು ಅಂತ ತಿಳ್ಕೊಳ್ತಾ ಇದ್ದೀಯಾ? ಈ ಶರೀರ ಅನ್ನೋದು ಬ್ರಹ್ಮ, ಗೊತ್ತೈತೆ? ಹೇಗೆ ನೋಡುತ್ತಾರೆ ನೀವು? ಏನು ಪರಮಾಶ್ಚರ್ಯವಾಗುವುದು ಅಂದರೆ,
ಎಷ್ಟೊಂದಿದೆ ಇಲ್ಲಿ ನೋಡೋದಕ್ಕೆ. ಸುಮ್ಮನೆ ಏನೋ ಒಂದು ಮಂತ್ರ ಇದ್ದಂಗೆ ಇದೆಯಲ್ಲ, ಇನ್ನು ಅರ್ಥ ಮಾಡ್ಕೊಳ್ದೆ ಓದಿದ್ರೆ ಏನೋ ಓದ್ಕೊಂಡು ಮುಂದಕ್ಕೆ ಸರಿ ಪುಸ್ತಕ ಮುಚ್ಚಿಟ್ಟು ಆಮೇಲೆ ಪಾರಾಯಣ ಮಾಡಿದ್ದಾಯ್ತು ಇವತ್ತು ಅಂತ ಬಿಟ್ಟುಬಿಡ್ಬೇಕು. ಇದು ಹೋದ್ರೆ ಏನ್ರಿ ಇದು? ಕಲ್ಪನೆ ಮಾಡೋಕ್ಕಾಗುತ್ತಾ? ಏನು ಅರೇಂಜ್ಮೆಂಟ್ ಆಫ್ ಮ್ಯಾಟರ್ ಇದು? ನಿಮ್ಗೊಂದು ಸ್ವಲ್ಪ ಆಳ ಗೊತ್ತಾಗ್ತಾ ಇದೆಯಾ ನಿಮಗೆ? ಇಲ್ಲಿ ತೋರಿಸ್ತಾರೆ ಅಂದರೆ ಇವರು ಇಲ್ಲಿ ಹೇಳೋದು ಏನಪ್ಪ, ನಿಮಗೆ ಹಸಿವು ಬಾಯಾರಿಕೆ ಎಲ್ಲ ಆಗುತ್ತೋ ಇಲ್ಲಪ್ಪ? ಹೌದಾಗುತ್ತೆ. ಗೊತ್ತಾ? ಇವಾಗ ಹಸಿವಾಗುತ್ತೆ ಅಂದರೆ ಅದಕ್ಕಪ್ಪ ಊಟ ಮಾಡ್ತೀಯಾ? ಊಟ ಮಾಡ್ತಲೇ ಇದೆಯಲ್ಲ, ಮಾಡಿದ್ದೆಲ್ಲ ಎಲ್ಲಿಗೆ ಹೋಯ್ತು? ಅನ್ನ ಊಟ ಮಾಡಿದ್ದು ಅಂದರೆ ಪೃಥ್ವಿ ತಾನೇ ತತ್ವ, ಪೃಥ್ವಿ ತತ್ವ ತಾನೇ ಅನ್ನ ಅಂದರೆ. ಎಲ್ಲ ಊಟ ಮಾಡ್ತಾಯಿಲ್ಲ, ಎಲ್ಲಿಗೆ ಹೋಯ್ತದ? ಅಂದರೆ ಪೃಥ್ವಿ ಕಾರಣವಾಗಿರೋದು ಯಾವುದು? ಜಲ. ಜಲದಲ್ಲಿ ಹೊರಟೋಗ್ತಾ ಇದೆ. ಯಾವ ಜಲ ಅಂದರೆ ರಕ್ತ. ಅದಕ್ಕೋಸ್ಕರ ಊಟ ಹಾಕ್ತಲೇ ಇರ್ತೀಯಾ? ಸಲ್ಲಿ ರಕ್ತದಲ್ಲಿ ಹೋಯ್ತಲ್ಲ, ಅವಾಗೇನಾಗುತ್ತೆ ಅದು ಮುಂದಕ್ಕೆ ಅಂದರೆ ಬಾಯಾರಿಕೆ ಆಗುತ್ತೆ ನಿಮಗೆ. ಜಲ ಕಡಿಮೆ ಆಗ್ತಾ ಆಗ್ತಾ ಜೀರ್ಣ ಆಗ್ತಾ ಆಗ್ತಾ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆಗುತ್ತಪ್ಪ, ಜಲ ಕಡಿಮೆ ಆಗಿದೆ. ಎಲ್ಲೋಯ್ತು ಆ ಜಲ ಎಲ್ಲ ಕುಡ್ದಿದ್ದೆಲ್ಲ? ಅಂದರೆ ತೇಜಸ್ನಲ್ಲಿ ಹೊರಟೋಯ್ತು, ಒಣಗೋಯ್ತು. ಗೊತ್ತಾಗ್ತಾ ಇದೆಯಾ? ಎಷ್ಟು ಸರಳವಾಗಿದೆ ನೋಡಿ. ಹಳ್ಳಿಯವನಿಗೆ ದನ ಕಾಯೋನಿಗೆ ಹೇಳಿದ್ರೆ ಗೊತ್ತಾಗುತ್ತೆ, ದನ ಕಾಯೋನಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ನಾವು ತಿಂದ ಆಹಾರ ಎಲ್ಲನೂ ರಕ್ತ ಪರಿಚಲನೆ ಅದು ಇದು ಏನೇನೋ ಹೇಳಿ ರಕ್ತಕ್ಕೆ ಹೋಯ್ತು. ಅಲ್ಲಿಂದ ಏನಾಯ್ತು ಆಮೇಲೆ ಈ ಪೃಥ್ವಿ ತತ್ವ ಜಲತತ್ವದಲ್ಲಿ ಸೇರಿತು, ಲೈವ್ ಆಯಿತು. ಅದೆಲ್ಲಿಗೆ ಹೋಯ್ತು? ಬಾಯಾರಿಕೆ ಆಯಿತು ಅಂದರೆ ಅದು ಹೋಗಿದ್ದು ತೇಜತ್ವದಲ್ಲಿ ಒಣಗೋಯ್ತಲ್ಲ. ಅಲ್ಲಿಗೆ ನೀನು ಈ ಶರೀರವನ್ನು ಇಟ್ಕೊಂಡು ನಾನು ತಿಂತಾ ಇರೋದು ಯಾವುದು ಇದೇನು ಅಂತೆಲ್ಲ ಹುಡುಕ್ತಾ ಹೋಗ್ತೀನಿ. ಹಿಂದಿಂದ ಹಿಂಗೆ ಹೋದರೆ ತಿರ್ಗಾ ಬ್ರಹ್ಮದಲ್ಲೇ ಹೋಗ್ತೀಯ. ಇವಾಗ ಅವನಿಗೆ ಗೊತ್ತಿರೋದು ಏನೂ ಇಲ್ಲ. ಆಕಾಶ, ವಾಯು, ಜಲ, ಅಗ್ನಿ, ಪೃಥ್ವಿ ಇಷ್ಟು ಹೊತ್ತು ಅವನಿಗೆ. ಅಗ್ನಿ, ಜಲ, ಪೃಥ್ವಿ ಇದು ಗೊತ್ತೂ ಇದೆ. ಇಲ್ಲಿ ಪೃಥ್ವಿ ತತ್ವ ಅದು ಲೈವ್ ಆಗ್ತಾ ಇದೆ, ಅದು ಲೈವ್ ಆಗ್ತಾ ಇದೆ ಅಂತ ಗೊತ್ತಾಯ್ತಾ? ಅದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಅಶನಾ ಪಿಪಾಸಗಳು ನನ್ನಿಂದ ತಿಳಿದುಕೋ. ಯತ್ರೈತತ್ ಪುರುಷ ಅಶಿಶುಷತಿ ನಾಮ ಆಪಯೇವ ತದಶಿತಂ ನಯಂತೆ ತದ್ಯಥಾ ಗೋನಾಯೋ ಅಶ್ವನಾಯ ಪುರಾಯ ಇತಿ ತದಪಾಚಕ್ಷತೆ ಅಶನಾಯತಿ ತಥೈಚ ಶೃಂಗಮುತ್ಪದಿತಂ ಸೌಮ್ಯ ವಿಜಾನಿ ನೇದಮ ಮೂಲಂ ಭವಿಷ್ಯತಿ ಇತಿ. ಅಶಿಶುಷತಿ ಅಂದರೆ ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಗೊತ್ತಾಯ್ತಾ? ಆವಾಗ ತಿನ್ನೋದು ಏನಂದರೆ ಅವನು ಅಪ್ಪೆ ನಯನ ಅಂದರೆ ಅಪ್ಪು ಅದನ್ನು ತೊಗೊಂಡೋಗ್ಬಿಡ್ತು. ಇಲ್ಲಿ ಗೋನಾಯ, ಅಶ್ವನಾಯ, ಪುರುಷನಾಯ ಅನ್ನುವರು ಹಾಗೆ ಅಪ್ಪನ್ನು ಅಶನಾಯ ಅಂತಾರೆ. ಹೇಳ್ತೇನೆ ಇವಾಗ ಗೋವುಗಳನ್ನ ಕರ್ಕೊಂಡು ಹೋಗೋನಿಗೆ ಗೋನಾಯ ಅಂತಾರೆ, ಮನುಷ್ಯರನ್ನ ಕರ್ಕೊಂಡು ಹೋಗೋಂಗೆ ಪುರುಷನಾಯ, ಕುದುರೆಗಳನ್ನ ಕರ್ಕೊಂಡು ಅಶ್ವನಾಯ ಅಂತಾರೆ. ಗೊತ್ತಾಯ್ತಾ?
ಹಾಗೆ ನಮಗೆ ಜಲತತ್ವ ಇದೆಯಲ್ಲ, ಅಪ್ಪು. ಅಪ್ಪು ಅಶನಾಯ ಅಂದರೆ ತಿಂದಿದ್ದನ್ನು ತೊಗೊಂಡು ಹೊರಟೋಗ್ತಾ ಇದೆ. ರಕ್ತ ಜಲತತ್ವ ಒಳಗಡೆ ಇರೋದು ಏನು ಮಾಡ್ತಾ ಇದೆ ಅಂದರೆ ತಿಂದಿದ್ದನ್ನು ತೊಗೊಂಡು ಹೊರಟೋಗ್ತಾ ಇದೆ. ಅಶನಾಯ. ಅಲ್ಲಿ ಎದ್ದುಕೊಂಡಿರೋ ಶೃಂಗವನ್ನು ಅರಿತುಕೋ. ಇದು ಅಮೂಲವಾಗಿರಲಾರ್ದು. ಶೃಂಗ ಅಂದರೆ ಕಾರ್ಯ. ಈ ಕಾರ್ಯವನ್ನು ನೋಡು. ಇದನ್ನು ನೋಡಿಬಿಟ್ಟು ಅನ್ನವನ್ನು ನೋಡಿ, ಪೃಥ್ವಿಯನ್ನು ನೋಡಿ ಅದನ್ನು ತಿಳ್ಕೊ, ಜಲತತ್ವ. ಜಲವನ್ನು ನೋಡಿ ತೇಜೋತತ್ವ ಅಂತ ತಿಳ್ಕೊ. ಅಲ್ಲಿಗೆ ತಿರುತ್ಕರಣ ಮುಗಿತೋ ಇಲ್ಲ. ಮೂಲ ಮನ್ಮಿಚ್ಛ, ಮೂಲ ಮನ್ಮಿಚ್ಛ. ಇದ್ರ ಮೂಲವನ್ನು ನೋಡು. ಯಾವನಿಗಾದರೂ ಗೊತ್ತಾಗುತ್ತಲ್ವಾ? ಹೋದ್ರೆ ಹೋಗ್ಕೊಳ್ಳಿ. ಏನು ಸೈನ್ಸಿಗೆ ವಿರುದ್ಧವಾ? ಸೈನ್ಸಿಗೆ ವಿರುದ್ಧ ಅಲ್ಲ, ಸೈನ್ಸೇ ಇದು. ಗೊತ್ತಾಯ್ತಾ? ಪರಮ ಗಂಭೀರವಾಗಿದೆ. ನೀವು ಇದನ್ನು ಸರಿಯಾಗಿ ಮನನ ಮಾಡಿದ್ರೆ ನಾವು ಇವಾಗ ಹೇಗಿದೀವೋ ಹಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಬದಲಾಯಿಸ್ಬಿಡುತ್ತೆ. ನಾವು ಮಾಡ್ತಾ ಇರೋದು ಎಂಥ ಜೀವನ ಮಾಡ್ತಾ ಇದ್ವಿ ಅನಿಸ್ಬಿಡ್ತೀವಿ. ಗೊತ್ತಾಯ್ತಲ್ವಾ? ಏನಪ್ಪ ಶರೀರ ಅನ್ನೋದು ಆಹಾರದಿಂದ ಉಪಚಯ ಆಗುತ್ತೆ ಅನ್ನೋದು ಅಷ್ಟೇ ಇಟ್ಕೊಂಡ್ರೆ ಅವಾಗ ಒಂದು ತಿಂತಾದ್ರೆ ಬೆಳಿತಾನೇ ಇರ್ಬೇಕು. ಹೌದು, ಆದ್ರೆ ಹಾಗಾಗೋಲ್ಲ. ಆಗಲ್ಲ. ಅದ್ಯತೆ ಅತ್ತಿಚ ಅಂತ ಹೇಳಿರೋದು ಇಲ್ಲಿ ಅದು ಜಲತತ್ವದಲ್ಲಿ ಲಯ ಆಗುತ್ತೆ, ಆಮೇಲೆ ಅದು ಅಗ್ನಿಯಲ್ಲಿ ಲಯವಾಗುತ್ತೆ ಅನ್ನೋದಕ್ಕೆ ಹೊಂದಿಸ್ತದೆ. ಹೌದು ಹೌದು. ಇವಾಗ ಲಯವಾಗ್ತಾ ಇರೋದ್ರಿಂದ ಇಲ್ಲಿ ಹೋದರೆ ಅದು ಹಾಗೆ ಬೆಳೀತಾ ಹೋಯ್ತು ಅಂದರೆ ಕ್ಯಾನ್ಸರ್ ಅಂತ ಅಂದ್ಬಿಡ್ತಾರೆ. ಗೊತ್ತಾಯ್ತಲ್ವಾ? ಹಾಂ ಹೇಳಿ ಹೇಳಿ. ಹಾಂ ಹಾಂ ಎಲ್ಲ ಕಾರಣಗಳು ಸುಷುಪ್ತಿನಲ್ಲಿ ಪ್ರಾಣದಲ್ಲಿ ಗ್ರಸ್ತವಾಗಿರುತ್ತೆ. ಆದರೆ ಪ್ರಾಣ ಒಂದೇ ಶ್ರಮವಿಲ್ಲದೆ ದೇಹವೆಂಬ ಗೂಡಿನಲ್ಲಿ ಎಚ್ಚರವಾಗಿರುತ್ತದೆ. ಹೌದು, ಪ್ರಾಣ ಮಾತ್ರ ಎಚ್ಚರವಾಗಿರುತ್ತೆ. ಹೌದು, ಸುಷುಪ್ತಿನಲ್ಲಿ ಪ್ರಾಣ ಎಚ್ಚರವಾಗಿರುತ್ತೆ. ಗೊತ್ತಾಯ್ತಾ? ಹಾಗೆ ಎಲ್ಲಿ ನಿಲ್ಲಿಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.